ಸಂಪದ್ಭರಿತ ನಾಡಲ್ಲಿ ಹುಟ್ಟಿದ ಪ್ರಜೆ ನಿಜವಾಗ್ಲೂ ಕೂಡ ಪುಣ್ಯವಂತ. ಈ ಇಲ್ಲಿನ ಪ್ರಜೆಗಳಿಗೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ತಲೆ ಮೇಲೊಂದು ಸೂರು ಮತ್ತು ಉಳಕ್ಕೆ ಒಂದಿಷ್ಟು ಜಾಗ ಸಿಗಲೇಬೇಕಿತ್ತು. ಆದರೆ ಇಲ್ಲಿ ಪರಿಸ್ಥಿತಿ ಏನಾಗಿ ಬಿಟ್ಟಿದೆ ಅಂತಂದರೆ, ಕರುನಾಡಿನ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡಿತಿದ್ದಾರೆ. ಯಾರು ಕೊಳ್ಳೆ ಹೊಡಿತಿದ್ದಾರೆ? ಉಳ್ಳವರೇ ಕೊಳ್ಳೆ ಹೊಡಿತಿದ್ದಾರೆ. ಈ ಕೊಳ್ಳೆ ಹೊಡೆಯೋಕ್ಕೆ ಅವಕಾಶ ಮಾಡಿಕೊಡ್ತಿರೋದು ಯಾರು? ಕಂದಾಯ ಇಲಾಖೆಯಲ್ಲಿರುವಂಥ ಭ್ರಷ್ಟ ಕಳ್ಳ ಅಧಿಕಾರಿಗಳು. ಈ ಭ್ರಷ್ಟ ಕಳ್ಳ ಅಧಿಕಾರಿಗಳು ಬಡವರಿಗೆ, ನೊಂದವರಿಗೆ, ಭೂರಹಿತರಿಗೆ 3 ಅಡಿಯಷ್ಟು ಜಾಗ ಕೂಡ ಕೊಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಇವರು ಆದರೆ ಹಣ ಕೊಟ್ಟವರಿಗೆ, ಲಂಚ ಕೊಟ್ಟವರಿಗೆ ಸರ್ಕಾರದ ಜಮೀನನ್ನು ಇವರ ಅಪ್ಪನ ಮನೆ ಆಸ್ತಿ ಥರ ಹಂಚಿಕೊಡೋಕ್ಕೆ ರೆಡಿ ಆಗ್ತಾರೆ. ಅಂಥದ್ದೇ ಒಂದು ಗಂಭೀರವಾದ ಪ್ರಕರಣ ನಡೆದಿರೋದು ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನಲ್ಲಿ. ಈ ಕಳಸ ತಾಲೂಕಿನಲ್ಲಿ ಹೇಗಾಗಿಬಿಟ್ಟಿದೆ ಅಂತಂದರೆ, ಇರೋ ಸರ್ಕಾರಿ ಜಮೀನುಗಳೆಲ್ಲವನ್ನೂ ಕೂಡ ಸರ್ಕಾರಿ ಅಧಿಕಾರಿಗಳು ಈ ಕಡಲೆಪುರಿ ಮಾರೋದು ಅಂತ ಅಂತಾರಲ್ಲ, ಕಡಲೆಪುರಿ ಲೆಕ್ಕ ಇಲ್ಲ ಅದಕ್ಕೆ, ಕಡಲೆಪುರಿಗೆ ಆ ರೀತಿ ಕಡಲೆಪುರಿ ಮಾರೋ ರೀತಿಯಲ್ಲಿ ಯಾವ ರೀತಿ ದಾಖಲೆಗಳ ಗೋಲ್ಮಾಲ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಅದರಲ್ಲಿ ಒಂದು ಉದಾಹರಣೆಯನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ಸರ್ವೆ ನಂಬರ್ 641, ಸುಮಾರು 30 ಎಕರೆಗೂ ಹೆಚ್ಚು ಜಮೀನಿರುವಂಥ ಜಾಗ. ಒಳ್ಳೆ ಜಾಗ, ಸಮತಟ್ಟಾಗಿದೆ. ಇಲ್ಲಿ ಕ್ರೀಡಾಂಗಣ ಮಾಡ್ಬೋದು, ಆಸ್ಪತ್ರೆ ಮಾಡ್ಬೋದು, ಎಲ್ಲ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬಹುದು. ಕಳಸದ ಸರ್ವೆ ನಂಬರ್ 641 ಈ ಜಾಗದಲ್ಲಿ ಯಾವ ರೀತಿ ಅಧಿಕಾರಿಗಳು ಅವರ ಕೈಚಳಕವನ್ನು ತೋರಿಸಿದ್ದಾರೆ ಅನ್ನೋದನ್ನು ತಿಳಿಸೋಕ್ಕೆ ನಮ್ಮ ಜೊತೆ ಇದ್ದಾರೆ. ಈ ಕಳಸದಲ್ಲಿ ಭೂ ರೈತರಿಗೆ ಭೂಮಿ ಕೊಡಬೇಕು ಮತ್ತು ಈ ರೀತಿಯ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಿರುವಂಥ ಲಕ್ಷ್ಮಣಾಚಾರ್ಯ ಅವರು. ಸರ್, ಈಗ ಯಾವ ರೀತಿ ಇದು ಈ ಸರ್ವೆ ನಂಬರಲ್ಲಿ ಹಗರಣಗಳಾಗಿದೆ? ಇದು ಭಾಳ ದೊಡ್ಡ ಸರ್ವೆ ನಂಬರ್, ಕಳಸ ಟೌನಿಗೆ ಭಾಳ ಗೊತ್ತಾಗಿರ್ತಕ್ಕಂಥ ಸರ್ವೆ ನಂಬರು. ಇದರಲ್ಲಿ ಖಾಸಗಿಯವರ ಜಮೀನು ಕೂಡ ಇದೆ. ಇದರಲ್ಲಿ ಅದು ಬೇರೆ ಬೇರೆ ನಂಬರಲ್ಲಿದೆ. ಖಾಸಗಿ 6041 ನಂಬರಲ್ಲಿ ನಾವೇನು ಹೇಳ್ತಾ ಇದ್ವಿ, 2024ರಿಂದ ಕಳಸ ಹೊಸ ತಾಲೂಕಾಗಿದೆ. ತಾಲೂಕಿನ ಡೆವಲಪ್ಮೆಂಟಿಗೆ ಭೂಮಿ ಇಲ್ಲ. ಅಧಿಕಾರಿಗಳನ್ನ ಕೇಳಿದರೆ ಯಾವುದೇ ಭೂಮಿ ಹತ್ತಿರದಲ್ಲಿ ಇಲ್ಲ ಅಂತ ಹೇಳ್ತಾರೆ. ನಾವು ಏನು ಹೇಳ್ತೀವಿ ಅಂದರೆ 640 ದೊಡ್ಡ ಸರ್ವೆ ನಂಬರ್ ಇರೋದ್ರಿಂದ ಸುಮಾರು 30 ಎಕರೆಗಿಂತ ಮೇಲ್ಪಟ್ಟು ಸರ್ಕಾರಿ ಭೂಮಿ ಇದೆ. ನೀವು ಈಗ 641 ಸರ್ವೆ ನಂಬರನ್ನ ಪರಿಪೂರ್ಣವಾಗಿ ಸರ್ವೆ ಮಾಡಿ ಹಿಡುವಳಿ ಏನು ಖಾತೆ ಜಮೀನು ಹೊಂದಿರತಕ್ಕಂಥ ಖಾಸಗಿ ವ್ಯಕ್ತಿಗಳಿದ್ದಾರೆ ಅದನ್ನು ಬೇರ್ಪಡಿಸಿ ಸರ್ಕಾರಿ ಜಮೀನನ್ನು ಗುರುತು ಮಾಡಿ ಅದನ್ನು ನಿಮ್ಮ ಸುಪರ್ದಿ ತಗೊಂಡು ಕಳಸ ಡೆವಲಪ್ಮೆಂಟಿಗೆ ನೀವು ಬಳಸಬೇಕು ಅಂತ ಹೇಳಿ ನಾವು 2024ರಿಂದ ಒತ್ತಾಯಿಸ್ಕೊಂಡು ಬರ್ತಾಯಿದ್ದೀವಿ. ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ, DC ಅವರಿಗೆ ಕೊಟ್ಟಿದ್ದೀವಿ, ಕಂದಾಯ ಆಯುಕ್ತರಿಗೆ ಕೊಟ್ಟಿದ್ದೀವಿ, ನಮ್ಮ ಜಿಲ್ಲೆಯ ಒಸುವರಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕಟಾರಿಯವರಿಗೆ ಕೊಟ್ಟಿದ್ದೀವಿ, ಕೃಷ್ಣೇಬರೇಗರಿಗೆ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳಿಗೆ ಕೂಡ ಒತ್ತಾಯಿಸಿ ಬರ್ತೀವಿ. ಅವೆಲ್ಲವೂ ಬಂದರೂ ಕೂಡ ಇಲ್ಲಿ ಇರ್ತಕ್ಕಂಥ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ತಹಸೀಲ್ದಾರರು, ರೆವಿನ್ಯೂ ಇನ್ಸ್ಪೆಕ್ಟ್ರು, ಸರ್ವೇರು ಕಂಪ್ಲೀಟವಾಗಿ ಖಾಸಗಿ ವ್ಯಕ್ತಿಗಳ ಜೊತೆ ಕೈ ಜೋಡಿಸಿ ಸರ್ವೆ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ. ನಾವು ಯಾರದೇ ಹಿಡುವಳಿ ಜಮೀನು ಕೊಡಿ ಅಂತ ಕೇಳ್ತಾ ಇಲ್ಲ. ಇಲ್ಲಿ ಇರ್ತಕ್ಕಂಥ ಸರ್ಕಾರಿ ಭೂಮಿಯನ್ನು ನೀವು ಗುರುತು ಮಾಡಿಬಿಟ್ಟು ಅದನ್ನು ನಿಮ್ಮ ಸುಪರ್ದಿ ತಗೊಳ್ಳಿ. 15 ತಹಸೀಲ್ದಾರ್ಗಳಾಗ್ತಾರೆ. ಇಲ್ಲಿ ರಾಜಕಾರಣಿಗಳ ಹಿತಾಸಕ್ತಿ ಇದೆ. ಇದನ್ನು ಮಾಡೋದಕ್ಕೆ ಅವರಿಗೂ ಒಂದು ಬದ್ಧತೆ ಇಲ್ಲ. ಅಧಿಕಾರಿಗಳನ್ನ ಕೆಲಸ ಮಾಡತಕ್ಕ ಅಧಿಕಾರಿಗಳು ಬಂದವ್ರನ್ನ ಇಲ್ಲಿಂದ ವಾಪಸ್ ಕಳಿಸ್ತಾರೆ. ಸರ್ವೆ ಇಲಾಖೆ ಅಂತೂ ಸಂಪೂರ್ಣವಾಗಿ ಈ ಖಾಸಗಿ ವ್ಯಕ್ತಿಗಳ ಜೊತೆ ಕೈ ಜೋಡಿಸಿದೆ. ಅದರಲ್ಲೂ ನಾನು ನೇರವಾಗಿ ಹೇಳ್ತೀನಿ, ಇಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಗೋಣಿಬೀಡಲ್ಲಿದ್ದು ಅಲ್ಲಿ ಲೋಕಾಯುಕ್ತರ ಕೈ ಸಿಗಾಕೊಂಡು ಜೈಲಿಗೆ ಹೋಗಿ ಬಂದದನ್ನ ಇಲ್ಲಿ ಆಡಳಿತ ಪಕ್ಷದ ಕೆಲವು ವ್ಯಕ್ತಿಗಳು ಆ ಮನುಷ್ಯನ ತಂದಿಲ್ಲಿ ಹಾಕೊಳ್ತಾರೆ. ಭ್ರಷ್ಟರಲ್ಲಿ ಅವರ ಒಂದು ಸ್ವಾರ್ಥಕ್ಕೋಸ್ಕರ ತಂದು ಹಾಕೊಳ್ತಿದ್ದಾರೆ. ಹಾಗಾಗಿ ಇದು ಹಿನ್ನಡೆ ಆಗ್ತಿದೆ. ಇದು ಬರೀ ಕಳಸ ಕೆಲವು ಜನಗಳಿಗೆ ಮಾತ್ರ, ಕಳಸ ತಾಲೂಕಿನ ಡೆವಲಪ್ಮೆಂಟ್ಗೆ ಹಿನ್ನಡೆ ಆಗ್ತಾ ಇದೆ. ಅದಕ್ಕೆ ನಾವು ಈಗಲೂ ಒತ್ತಾಯಿಸ್ತಾ ಇದ್ದೀವಿ, ಇದನ್ನು ತುರ್ತು ನೀವು ಸರ್ವೆ ಮಾಡಬೇಕು. ಸರ್ಕಾರಿ ಜಾಗವನ್ನು ಗುರುತು ಮಾಡಿ ನಿಮ್ಮ ಸುಪರ್ದಿ ತಗೊಂಡು ಕಳಸ ಡೆವಲಪ್ಮೆಂಟಿಗೆ ಅದನ್ನು ಈ ಜಾಗವನ್ನು ಬಳಕೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ. ಯಾರದೇ ವೈಯಕ್ತಿಕವಾಗಿ ನಮ್ಮ ಮೇಲೆ ಯಾವ ವ್ಯಕ್ತಿ ಮೇಲೂ ನಮ್ಮ ಅಪವಾದನೆಗಳ ಅಲ್ಲ. ಎಂಥ ತಮಾಷೆ ನೋಡಿ, ತಮ್ಮ ಆಸ್ತಿನ ತಮಗೆ ತಗೊಳ್ಳೋಕ್ಕೆ ಇಲ್ಲಿನ ಅಧಿಕಾರಿಗಳಿಗೆ ಕಷ್ಟ ಆಗ್ತಾ ಇದೆ. ಇಲ್ಲಿ 641 ಸರ್ವೆ ನಂಬರಲ್ಲೂ ಆಗಿರೋದಿದೆ. ಇದು ಸರ್ಕಾರಿ ಜಮೀನು.
ಈ ಸರ್ಕಾರಿ ಜಮೀನಲ್ಲಿ ಖಾಸಗಿ ವ್ಯಕ್ತಿಗಳು ಅವರ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿನ ಅಧಿಕಾರಿಗಳಿಗೆ ಅದನ್ನು ತೆಗೆದು ವಾಪಸ್ ತಗೊಂಡು ತಮಗೆ ಬಳಸ್ಕೊಳ್ಳೋಕ್ಕೆ, ಸಾರ್ವಜನಿಕರ ಹಿತಾಸಕ್ತಿಗೆ ಬಳಸ್ಕೊಳ್ಳೋಕ್ಕೆ ಇಚ್ಛಾಶಕ್ತಿ ಇಲ್ಲ. ಇದರಲ್ಲಿ ಮುಖ್ಯವಾಗಿ ನಿಮಗೆ ಕಂಡು ಬರ್ತಿರೋದು ಇಲ್ಲಿನ ಸರ್ವೇಯರ್ಗಳು ಮತ್ತು ಕಂದಾಯ ಇಲಾಖೆ, ಸರ್ವೆ ಇಲಾಖೆ, ತಹಸೀಲ್ದಾರ್ಗಳು ಇವರು ಅದ್ರ ಬಗ್ಗೆ ಏನು ಮುಂದೆ ಆಗ್ತಾ ಇಲ್ಲ. ಬಟ್ ನನಗೆ ಅನ್ಸೋದೇನಪ್ಪ ಅಂದರೆ ಇಲ್ಲಿ ರಾಜಕೀಯದ ಏನೋ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಅನ್ನೋದು ಮೇಲ್ನೋಟ ಕಂಡು ಬರ್ತದೆ. ಯಾಕಂದರೆ ಅಧಿಕಾರಿಗಳನ್ನ ಬರೋಕ್ಕೆ ಬಿಡ್ತಿಲ್ಲ. 2024ರಿಂದ 26 ಒಂದು ಸರ್ವೆ ಮಾಡೋಕ್ಕೆ 2 ವರ್ಷ ಬೇಕಾಗುತ್ತಾ ಅನ್ನತಕ್ಕಂಥದ್ದು. ಆಮೇಲೆ ದೇವರಾಜ ಅಂತಕ್ಕಂಥ ಒಬ್ಬ ಸರ್ವೇರನ್ನು ಕೂಡ ಸರ್ವೆ ಸೂಪರ್ಟೆಂಟು ಇಲಾಖೆಯಿಂದ ಇದು ಮಾಡ್ತಾರೆ, ಏನು ಪೋಸ್ಟಿಂಗ್ ಮಾಡ್ತಾರೆ. ಬಟ್ ಇವತ್ತು ಕೂಡ ಮಾಡಲ್ಲ. ಕೇಳಿದರೆ ಏನಾಗುತ್ತಪ್ಪ ಅಂದರೆ ನಾವು ಬೇರೆ ಬೇರೆ ಸರ್ವೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀವಿ, ಗೋಮಾಳ ಮತ್ತು ಫಾರೆಸ್ಟ್ ಜಾಗನ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀವಿ ಅಂತ ಹೇಳ್ತಾರೆ. ಬಿಟ್ಟರೆ ಇಷ್ಟವರೆಗೂ ಬಂದು ಮಾಡಿಲ್ಲ. ಬಟ್ ಇಲ್ಲಿ ಎಲ್ಲ ಒಂದು ಕಡೆಗೆ ರಾಜಕೀಯದ ಹಿತಾಸಕ್ತಿ ಅವ್ರನ್ನ ತಡೀತಾ ಇದೆ ಅಂತಕ್ಕಂಥದ್ದು ಮೇಲ್ನೋಟ ಕಂಡು ಬರ್ತಾ ಇದೆ. ನೋಡಿ, ಇದು ಅವರ ನೇರ ಆರೋಪ. ಏನಂದ್ರೆ ಸರ್ಕಾರಿ ಜಮೀನನ್ನ ಉಳಿಸಕ್ಕೆ ರಾಜಕಾರಣಿಗಳು ಇಲ್ಲಿ ಬಿಡ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳು, ರಾಜಕಾರಣಿಗಳು ಮತ್ತೆ ಖಾಸಗಿ ವ್ಯಕ್ತಿಗಳ ಒಂದು ವಿಷವರ್ತುಲ, ಅವರ ಮೈತ್ರಿಕೂಟ, ಅಪವಿತ್ರ ಮೈತ್ರಿಕೂಟ ಏನಿದೆ ಅದು ಸೇರ್ಕೊಂಡು ಸರ್ಕಾರಿ ಜಮೀನನ್ನ ಗುಳುಂ ಮಾಡ್ತಾರೆ. ಸಾರ್ವಜನಿಕರಿಗೆ ಏನೊಂದು ವ್ಯವಸ್ಥೆ ಆಗಬೇಕು ಅದನ್ನ ಮಾಡಕ್ಕೆ ಇವರು ಬಿಡ್ತಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಅಡ್ರೆಸ್ಸೇ ಇಲ್ಲದವರಿಗೆ ಎಕರೆಗಟ್ಟಲೆ ಸರ್ಕಾರಿ ಜಮೀನು. ನಮ್ಮ ಕರ್ನಾಟಕ ಸರ್ಕಾರದ ಕಂದಾಯ ಅಧಿಕಾರಿಗಳ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ತಲುಪಿದೆ ಅಂತಂದರೆ ಇವರು ಕಕ್ಕ ತಿನ್ನೋಕ್ಕೂ ಕೂಡ ಹೇಸಲ್ಲ. ಇವರಿಗೆ ಬಡವರ ರಕ್ತ ಹೀರೋದಂದ್ರೆ ಒಂಥರ ಖುಷಿಯ ವಿಚಾರ. ಇವರು ಏನು ಮಾಡ್ತಾರಂತಂದರೆ, ನೋಡಿ, ಈ ಅಕ್ರಮ ಸಕ್ರಮದಲ್ಲಿ ದಾಖಲೆ ಮಾಡಿ ಕೊಡ್ತೀವಿ, ನಿಮ್ಮ ಜಮೀನನ್ನು ಸಕ್ರಮ ಮಾಡಿ ಕೊಡ್ತೀವಿ ಅಂತ ಹೇಳ್ಕೊಂಡು ಅದೆಷ್ಟೋ ಬಡವರ ಹತ್ರ ಇವರು ಹಣ ತಗೊಂಡು ಬೋಗಸ್ ಸರ್ಟಿಫಿಕೇಟ್ ಮಾಡಿ ಕೊಟ್ಟಿರುವಂಥ ಒಂದು ಬೃಹತ್ತಾದ ಭ್ರಷ್ಟಾಚಾರ ಕಳಸ ತಾಲೂಕಲ್ಲಿ ಬಯಲಿಗೆ ಬಂದಿದೆ. ಅಂಥ ಭ್ರಷ್ಟಾಚಾರದಲ್ಲಿ ಒಬ್ಬ ನೊಂದವರು ನಮ್ಮ ಮುಂದೆ ಬಂದಿದ್ದಾರೆ ಮಾತಾಡೋಕ್ಕೆ. ಅವರಿಗೆ ಯಾವ ರೀತಿ ಅಧಿಕಾರಿಗಳು ಮೋಸ ಮಾಡಿದ್ದಾರೆ, ಯಾವ ರೀತಿ ನಕಲಿ ಬೋಗಸ್ ದಾಖಲೆ ಕೊಟ್ಟು ಅವರನ್ನು ವರ್ಷ ಇಡೀ ಈ ಹಿರಿ ಜೀವ ಅವರ ಜೀವನ ಪರ್ಯಂತ ಕಣ್ಣೀರಲ್ಲಿ ಕೈ ತೊಳೆಯುವ ಹಾಗೆ ಮಾಡಿದ್ದಾರೆ ಅಂತ ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ರವೀಂದ್ರ. ಹಾಂ ಸರ್, ಈ ನಿಮಗೆ ಯಾವ ರೀತಿ ಕಳಸದ ಕಂದಾಯ ಅಧಿಕಾರಿಗಳು ಮತ್ತು ಈ ದಲ್ಲಾಳಿಗಳು ಮೋಸ ಮಾಡಿದ್ದಾರೆ? ಇವರು ಮೋಣು ಅಂತ ಹೇಳಿದವರು ಸಾಗುವಳಿ ಚೀಟಿ ಕೊಡ್ತೀನಿ ಅಂತೇಳಿ 5 ಲಕ್ಷ ರೂಪಾಯಿ ದುಡ್ಡು ತೊಗೊಂಡು ಕೊಡಬೇಕಂತ ಹೇಳಿದರು. ನಾನು 3 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಆದರೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಬೋಗಸ ಅಂತ ಹೇಳಿದ್ದಾರೆ. ತಾಲೂಕು ಆಫೀಸಲ್ಲಿ ತಗೊಂಡೋಗಿ ತೋರಿಸಿದಾಗ ಅದು ಬೋಗಸು ಅಂತ ಹೇಳಿದ್ದಾರೆ. ಇದು ಸಾಗುವಳಿ ಚೀಟಿ, ಇದು ಸಾಗುವಳಿ ಚೀಟಿ ಒರಿಜಿನಲ್ ಅಂತ ಕೊಟ್ಟಿದ್ದಾರೆ. ಆದರೆ ಒರಿಜಿನಲ್ ಅಂತ ಕೊಟ್ಟರೆ ಇದು ಬೋಗಸು ಅಂತ ತಾಲೂಕು ಆಫೀಸಲ್ಲಿ ಹೋದಾಗ ಹೇಳಿದ್ದಾರೆ. ಸರ್, ಯಾಕೆ ನೀವು ಸಾಗುವಳಿ ಚೀಟಿ ನೀವು ಸಾಕಷ್ಟು ಹಿಂದೆನೇ ಹಾಕಿದ್ದೀರಾ? ಹಿಂದೆ ಹಾಕಿದ್ದು. ಆಮೇಲೆ ಫಾರೆಸ್ಟ್ನವರು ಬಂದು ಗಿಡನೆಲ್ಲ ಕಡ್ದು ಹಾಕಿದ್ರು. ಕಡ್ದು ಹಾಕುವಾಗ ಎಷ್ಟು ನಿಮ್ದು ಮೂಲತಃ ಎಷ್ಟು ಜಾಗ ಇದೆ? ನಮ್ಮದು ಒಟ್ಟು ಇದರಲ್ಲಿ 2 ಎಕರೆ ಜಾಗ ನನ್ನ ಹೆಂಡತಿ ಹೆಸರಲ್ಲಿ ರೆಕಾರ್ಡ್ ಆಗಿರೋದು. ಮೊದಲಿಂದ 2 ಎಕರೆ 10 ಗುಂಟೆ ಇದೆ. ಒಟ್ಟು 4 ಎಕರೆ 10 ಗುಂಟೆ ಜಾಗ ಇರೋದು ಒಟ್ಟು. ಅದು ಎಲ್ಲ ಕಡೆನೂ ಸುತ್ತ ಯಾವ ಜಾಗಕ್ಕೂ ಯಾರಿಗೇನು ತೊಂದರೆ ಆಗೋದಿಲ್ಲ. ಎಲ್ಲ ಜಾಗನೂ ಬಿಟ್ಟು ಮಾಡಿರೋದು. ಆ ಜಾಗದಲ್ಲಿ ಏನು ಅಂತ ಹೇಳಿದ್ರೆ ಆಕೇಶ ಮರ ಇದಾವೆ ಬಿಟ್ಟರೆ ಮತ್ತು ಜಾಗ ಗೋಮಾಳನೇ, ಸರ್ಕಾರಿ ಗೋಮಾಳ ಅಂತಲೇ ಬರ್ತಾ ಉಂಟು. ಆದರೆ ಅವ್ರು ಹೇಳ್ತಾರೆ, ಫಾರೆಸ್ಟ್ನವ್ರು ಹೇಳ್ತಾರೆ, ಜಾಗ ನಮ್ಮದು, ನಮ್ಮ ಜಾಗ ಫಾರೆಸ್ಟ್ನವರು ಅವ್ರು ಮಾಡ್ಕೊಂಡಿದ್ದಾರೆ ಫಾರೆಸ್ಟ್ ಜಾಗ ಅಂತ ಹೇಳ್ತಾರೆ. ಅದು ಫಾರೆಸ್ಟ್ ಜಾಗ ಅಲ್ಲ, ಗೋಮಾಳ ಜಾಗ. ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ. ಇದು ಕಳಸೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ. ಆ ಜಾಗದಲ್ಲಿ 2 ಎಕರೆ ಜಾಗ ಮಾತ್ರ ನಾವು ಮಾಡಿರೋದು. ಬೇರೆ ಆ ಕಡೆ ಈ ಕಡೆ ನಾವು ಎಲ್ಲೂ ಒತ್ತು ಮಾಡಿಲ್ಲ. ಅದಕ್ಕೆ ನಾವು ಫಾರೆಸ್ಟ್ನವ್ರು ಬಂದು ಗಿಡ ಕಡ್ದಾಕುವಾಗ ಮೋಣನ ಹತ್ರ ಮೋಣು ಬಂದು ಹೇಳ್ದೆ, ನಾನು ಸಾಗುವಳಿ ಅಂದರೆ ಮೋಣು ಅಂದರೆ ಇಬ್ರಾಹಿಂ ಕಾಕ, ಅವನು ಸಾಗುವಳಿ ಚೀಟಿ ನಾನು ತಂದು ಕೊಡ್ತೀನಿ, ನಿಮಗೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ದುಡ್ಡು ಕೊಡಬೇಕು ನನಗೆ ಅಂತ ಹೇಳಿದ್ದಕ್ಕೆ ನಾವು ದುಡ್ಡು ಕೊಟ್ಟಿದ್ದೀನಿ. ಸಾಗುವಳಿ ಚೀಟಿ ತಂದು ಕೊಟ್ಟಿದ್ದೇನೆ. ಅಲ್ಲಿ ಆಫೀಸಲ್ಲಿ ಹೋಗಿ ಕೇಳಿದರೆ ಪಾಣಿ ಬೇಕು ಅಂತ ಕೇಳಿದಾಗ ಇದು ಸಾಗುವಳಿ ಚೀಟಿ ಬೋಗಸ್, ಇದು ನಿಮಗೆ ರೆಕಾರ್ಡ್ ಆಗೋದಿಲ್ಲ ಜಾಗ. ನೋಡಿ, ಇದು ಇವರಿಗೆ ತಂದು ಕೊಟ್ಟ ಸಾಗುವಳಿ ಚೀಟಿ. ಓಕೆ, ಇವರ ಹೆಸರಿಗೆ ತಂದು ಕೊಟ್ಟಿದ್ದಾರೆ. ನೋಡೋಕ್ಕೆ ಪಕ್ಕಾ ಒರಿಜಿನಲ್ ಥರನೇ ಇದೆ. ನೋಡಿ, ಇಲ್ಲಿ ಸೀಲ್ ಇದೆ. ನೋಡಿ, ತಹಶೀಲ್ದಾರ್ ಅವರ ಸಹಿನೂ ಇದೆ, ಸೀಲೂ ಇದೆ. ಈ ಸಾಗುವಳಿ ಚೀಟಿಗೆ ಇವರು
3 ಲಕ್ಷ 5 ಲಕ್ಷ ಬೇಡಿಕೆ ಇಟ್ಟು 3 ಲಕ್ಷ ಕೊಟ್ಟಿದ್ದಾರಂತೆ. ಆಮೇಲೆ ಇದನ್ನು ಕೊಟ್ಟು ಯಾರಿಗೂ ತೋರಿಸ್ಬೇಡಿ, ಇದನ್ನು ಹಾಗೆ ಎತ್ತಿಟ್ಕೊಳ್ಳಿ ನೀವು ಅಂತ. ಯಾಕಂದರೆ ಇದು ಒಂದು ವೇಳೆ ಹೊರಗೆ ಬಂದರೆ ಇವರ ರಹಸ್ಯ ಬಯಲಾಗುತ್ತಲ್ಲ. ಪಾಪ ಇವ್ರು ಏನು ಮಾಡಿದ್ದಾರೆ, ಈ ಸಾಗುವಳಿ ಚೀಟಿನ ತೊಗೊಂಡೋಗಿ ಪಾಣಿ ಮಾಡೋಕ್ಕೆ ಅಂತ ಹೊರಟೋದ್ರೆ ಇಲ್ಲಿ ಇವರಿಗೆ ಪಾಣಿ ಮಾಡಿಕೊಡಲ್ಲ, ಇದು ಬೋಗಸ್ ಅಂತ ಹೇಳಿದ್ದಾರೆ. ಮೀಡಿಯೇಟರ್ಗಳನ್ನು ಸೇರ್ಕೊಂಡ್ಬಿಟ್ರು ಮಧ್ಯದಲ್ಲಿ ಸೇರ್ಕೊಂಡಾಗ ಏನಾಯಿತು, ಇದೆಲ್ಲ ಬೋಗಸ್ ಹಾಕ್ಲಿಕ್ಕೆ ಶುರು ಆಯಿತು. ಆಮೇಲೆ ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಬಂದಾಗ ಒಂದು ಪೀರಿಯಡನ್ನು ಮಾತ್ರ ಕಮಿಟಿ ಆಗಿದೆ. 2 ಟರ್ಮು ಇದಾದವನು ಕೂಡ ಒಂದು ಸರಿ ಮಾತ್ರ ಕಮಿಟಿ ಸೇರಿ ಕಮಿಟಿಲಿ ಪಾಸ್ ಆಗಿದೆ. ಅಕ್ರಮ ಸಕ್ರಮ ಮಾಡಿಕೊಡುವಂಥದ್ದು 53 ಅಂತ ಏನಿತ್ತು ಅಕ್ರಮ ಸಕ್ರಮ, ಅದರಲ್ಲಿ ಪಾಸ್ ಆಗಿದೆ ನನಗೆ ಗೊತ್ತಿದ್ದಂಗೆ ಮೋಸ್ಟ್ಲಿ. ಅದ್ರ ಮೇಲೆ ಕಮಿಟಿನೇ ಸೇರಿರಲಿಲ್ಲ. ಆ ಕಮಿಟಿ ಸೇರ್ತಾನೆ ಇದೆಲ್ಲ ಬೋಗಸ್ ಸಾಗುವಳಿ ಚೀಟಿ ಇವರಿಗೆಲ್ಲ ಕೊಟ್ಟಿರೋದು. ಪಾಪ ಇವರು ಸಾಗುವಳಿ ಚೀಟಿ ಸಿಗ್ತದೆ ಅಂದ ಕೂಡಲೇ ದುಡ್ಡು ಎಷ್ಟಾರು ಇದಾಗಲಿ ಏನಾಗಲಿ ನಮಗೊಂದು ದಾಖಲೆ ಅಂತ ಸಿಗುತ್ತಲ್ಲ ಅಂಥೇಳಿ ಇದನ್ನು ತಗೊಂಡಿದ್ದಾರೆ. ಪಾಪ ಅವರಿಗೂ ಈ ರೀತಿ ಆಗ್ತದೆ ಅಂತೇಳಿ ಗೊತ್ತಿಲ್ಲ. ಮೊದಲು ಇಲ್ಲಿ ಕಳಸದಲ್ಲಿ ಏನಾದ್ರು ಆ ರೀತಿ ನಡೆದಿದ್ರೆ ಅದು ಸ್ವಲ್ಪ ಎಚ್ಚರಿಕೆ ಇರ್ತಿತ್ತು, ಜಾಗೃತರಾಗ್ತಿದ್ರು. ಇದೆಲ್ಲ ಸ್ವಲ್ಪ ನಮಗೆಲ್ಲ ಗೊತ್ತಾಯಿತು. ಈಗ ಅದವರೆಲ್ಲ ಬಂದ ಮೇಲೆ ಅದು ಸ್ಟಾಪ್ ಮಾಡಿದ್ದಾರೆ ಈಗ. ಓಕೆ, ಅದು ಹಣ ಕೊಟ್ಟವರಿಗೆ ಮಾಡಿಕೊಟ್ರು. ಹಣ ಕೊಟ್ಟಿದ್ರೆ ಮಾಡಿಕೊಟ್ಟಿದ್ದಾರೆ. ನಮ್ಮಂಥ ಎಸ್ ಟಿ ಕಮಿಟಿಯವರಿಗೆ ಇವತ್ತಿಗೂ ಕೂಡ ಕೆಲವರಿಗೆ ಅರ್ಜಿ ಕೊಟ್ಟಿದ್ದು ಅಲ್ಲಿ ಮೂಲೆಯಲ್ಲೇ ಬಿಸಾಕಿದ್ದಾರೆ ಬಿಟ್ಟರೆ ಇವತ್ತಿನವರೆಗೂ ಅವ್ರು ಮಾಡಿಕೊಟ್ಟೇ ಇಲ್ಲ. ಇವತ್ತು ಅರ್ಜಿ ಹಾಕಿದವ್ರಿಗೆ ಇರಲಿಲ್ಲ. ಇಲ್ಲ ಕೊಡಲಿಲ್ಲ. ಈ ಕೆಲವು ಅರ್ಜಿ ಹಾಕದಲ್ಲೇ ಇದ್ದವರಿಗೆ ಕೂಡ ಇದರಲ್ಲಿ ಮಾಡಿಕೊಟ್ಟಿದ್ದಾರೆ. ಅಂದರೆ ಯಾರು ಅರ್ಜಿ ಹಾಕಿಲ್ಲ ಅವರಿಗೂ ಕೂಡ ಇಲ್ಲಿ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಸಿಕ್ಕಿದೆ ಮೇಡಮ್. ನಮ್ಮ ಹತ್ರ ದಾಖಲೆಗಳಿದ್ದಾವೆ, ನಾವು ಹಾಗೆ ಹೇಳೋದಿಲ್ಲ. ಕೋಟಿಗಟ್ಟಲೆ ಗೊತ್ತಿದ್ದಾರೆ ಇದರಲ್ಲಿ. ನೋಡಿ ಎಂಥ ಅವಸ್ಥೆ ನೋಡಿ. ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕದವರ ಹೆಸರಲ್ಲೂ ಕೂಡ ಎಕರೆಗಟ್ಟಲೆ 4 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ. ಯಾರು RI, ತಹಶೀಲ್ದಾರ್ ಮತ್ತೆ ದಲ್ಲಾಳಿಗಳು ಸೇರ್ಕೊಂಡು ಇಂಥ ಅಮಾಯಕರ ಕೈಯಿಂದ ಹಣ ತಗೊಂಡಿದ್ದು 1-2 ರೂಪಾಯಿ ಅಲ್ಲ. ಇದುವರೆಗೂ ಒಂದು 5,000 ಕೋಟಿ ಈ ರೀತಿ ಅಕ್ರಮ ಮಂಜೂರಾತಿಯಲ್ಲಿ ಹಣವನ್ನ ಅಧಿಕಾರಿಗಳು ಸಂಪಾದನೆ ಮಾಡಿ 5,000 ಕೋಟಿ ಹಣ 5,000 ಕೋಟಿ ಹಣ. ಅದ್ರ ಜೊತೆಗೆ ಇವತ್ತು ಸರ್ಕಾರಿ ಭೂಮಿ ಕೂಡ 10,785 ಎಕರೆ ಸರ್ಕಾರಿ ಭೂಮಿ ಇವತ್ತು ಅಧಿಕಾರಿಗಳು ಸೇರಿ ಇವತ್ತು ಲೂಟಿ ಮಾಡಿದ್ದಾರೆ. ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯನ. ಸರ್ಕಾರ ಭೂರಹಿತರಿಗೆ ಬಡವರಿಗೆ ಮನೆ ಕಟ್ಟಲು ಅವರ ಸರ್ಕಾರಿ ಜಮೀನನ್ನು ಕೊಡಬೇಕು. ಆದರೆ ಈ ಎಂಜಲು ತಿನ್ನುವಂಥ ಅಧಿಕಾರಿಗಳಿರ್ತಾರಲ್ಲ, ಇವರು ಹಣಕ್ಕಾಗಿ ಸರ್ಕಾರಿ ಜಮೀನಿಗೆ ಯಾವ ರೀತಿ ನಕಲಿ ದಾಖಲೆ ಸೃಷ್ಟಿಸಿ ಹಕ್ಕುಪತ್ರನೂ ಕೊಟ್ಟು ಹೇಗೆ ಬೋಗಸ್ ಮಾಡಿ ಸರ್ಕಾರಕ್ಕೆ ಮೋಸ ಮಾಡ್ತಾರೆ ಅನ್ನುವಂಥದ್ದನ್ನು ನೀವು ಕಳಸದಲ್ಲಿ ನೋಡಬೇಕು. ಇಲ್ಲಿ ಸರ್ಕಾರಿ ಜಮೀನು ಬೇಕಾದಷ್ಟು ಇದೆ, ಆದರೆ ದಾಖಲೆಯಲ್ಲಿ ಇವ್ರು ದಾಖಲೆಯಲ್ಲಿ ಯಾವ ರೀತಿ ಬೋಗಸ್ ಮಾಡಿದ್ದಾರೆ ಅಂತ ಕೇಳೋಣ. ನಮ್ಮ ಜೊತೆ ಹೋರಾಟಗಾರರಾಗಿರುವಂಥ ರಮೇಶ್ ಅವರಿದ್ದಾರೆ. ರಮೇಶ್ ಅವರು, ಯಾವ ರೀತಿ ಕಳಸ ಈ ನಕಲಿ ದಾಖಲೆಗಳೊಂದು ಕೂಪಾಗ್ಬಿಟ್ಟಿದೆ? ಮೇಡಮ್, ಇಲ್ಲಿ ನಕಲಿ ದಾಖಲೆಗಳನ್ನು ಅಧಿಕಾರಿಗಳು ತಮ್ಮ ಜನರ ಎಂಜಲು ಕಾಸಿಗಾಗಿ ಇವತ್ತು ಎಂಜಲು ಕಾಸನ್ನು ಇಸ್ಕೊಂಡು ಸರ್ಕಾರಕ್ಕೂ ಒಂದು ಕಡೆ ನಷ್ಟ ಮಾಡ್ತಾಯಿದ್ದಾರೆ, ಇನ್ನೊಂದು ಕಡೆ ಸರ್ಕಾರದ ಭೂಮಿಯನ್ನು ಇವತ್ತು ಕಬಳಿಕೆ ಕೂಡ ಮಾಡಿ ಬೇರೆಯವರಿಗೆ ಇವತ್ತು ದುಡ್ಡಿಗಾಗಿ ಮಾರಾಟ ಮಾಡ್ತಾಯಿದ್ದಾರೆ. ಇವತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಕೆಲವೊಂದು ದಾಖಲೆಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿದೆ. ಈಗ ನಾವಿರೋ ಜಾಗದಲ್ಲಿ ಏನಾಗಿದೆ, ಇದು ಸಂಗಾತಿ ನಗರ ಅಂತೇಳಿ ನಮ್ಮ ಕಳಸದ ಭಾಳ ಸಮೀಪದಲ್ಲಿರ್ತಕ್ಕಂಥ ಈ ನಗರ ಹಿಂದೆ 2012-13ರಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ನಿವೇಶನ ರೈತರನ್ನು ಒಟ್ಟುಗೂಡಿಸಿ ಇಲ್ಲಿ ನಿವೇಶನ ರೈತರ ಹೋರಾಟ ಸಮಿತಿ ಅಂತ ಮಾಡಿ ಇಲ್ಲಿರ್ತಕ್ಕಂಥ ಜಮೀನಿಗೆ ಇಲ್ಲಿರ್ತಕ್ಕಂಥ ನಿವೇಶನ ರೈತರು ಏಕಾಏಕಿ ಗುಡಿಸಲುಗಳನ್ನು ಹಾಕಿ ಭಾರತ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ದೊಡ್ಡ ಹೋರಾಟವನ್ನು ಮಾಡಿದ್ರು. ಈ ಜಮೀನೆಲ್ಲ ಈಗ ಅವರಿರೋದು ಇದೆಲ್ಲ ಕೂಡ ಇವತ್ತೇನು 40-30 ಜಾಗದಲ್ಲಿ ಮನೆಯನ್ನು ಕಟ್ಟಿದ್ದಾರೆ. ಇವತ್ತು ಇದು 2012-13ರಲ್ಲಿ ಆಗಿರ್ತಕ್ಕಂಥ ಜನರ ಹೋರಾಟದ ಪ್ರತಿಫಲವಾಗಿ ಈ ಜನ ಪಡೆದುಕೊಂಡಿರ್ತಕ್ಕಂಥ ಭೂಮಿ. ಈ ಭಾಗದ ನಡುವೆ ಏನಾಯ್ತಂದರೆ ಸರ್ಕಾರ ಇವರಿಗೆಲ್ಲ ಕೂಡ ಇವತ್ತು ನಿವೇಶನವನ್ನು ಪಡ್ಕೊಂಡ್ರು ಕೂಡ ಸರ್ಕಾರವೇ ಇವರಿಗೆ ಏನು ಇವತ್ತು ಶೌಚಾಲಯಗಳನ್ನು ಬೇರೆ ಬೇರೆ ಯೋಜನೆ ಇವತ್ತು ಕಟ್ಟಿಕೊಟ್ಟಿದೆ.
ಇದ್ರ ಮಧ್ಯೆ ಇಲ್ಲಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ ಬೇರೆಯವರು ಬಂದು ಈ ಜಾಗದ ನಡುವೆ ಕೂತು ಇವತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಇವತ್ತು ನಮ್ಮ ಜಾಗ ಅಂತ ಹೇಳ್ತಾ ಇದ್ದಾರೆ ಇವತ್ತು. ಹಾಗಾಗಿ ಇಲ್ಲಿ ಇದು ಹಕ್ಕುಪತ್ರ, ಈ ಜಾಗದ ನಡುವೆ ಇರ್ತಕ್ಕಂಥ ಕೆಲವರ ಹಕ್ಕುಪತ್ರವನ್ನು ಸರ್ಕಾರಿ ಅಧಿಕಾರಿಗಳು ಏನು 94C ಅಡಿಯಲ್ಲಿ ಇವತ್ತು ನಕಲಿ ಹಕ್ಕುಪತ್ರಗಳನ್ನು ಕೊಟ್ಟು ಇವತ್ತು ನಕಲಿ ತಹಸೀಲ್ದಾರ ಸಿಗ್ನೇಚರನ್ನು ಮಾಡಿ ಇವತ್ತು ಏನು ಕೊಟ್ಟಿದ್ದಾರೆ. ಇದು ಈ ಹೆಂಡತಿ ಹೆಸರಲ್ಲಿ ನಕಲಿ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಇವರ ಗಂಡ ಬಂದು ಇವತ್ತು ಕಡೂರು ಮೂಲದವರು, ಅವ್ರ ಎಲ್ಲ ದಾಖಲಾತಿ ಇವತ್ತು ಕಡೂರಲ್ಲಿದೆ. ಅವರು 3 ಎಕರೆ ಇವತ್ತು 53 ಫಾರ್ಮ್ ನಂಬರ್ 53 ಇವತ್ತು ಅಕ್ರಮ ಮಂಜೂರಾತಿಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾವುದು ಕೂಡ ಅವರ ಇಲ್ಲಿ ಸ್ಥಳೀಯವಾಗಿ ಅಲ್ವೇ ಅಲ್ಲ, ಅವರ ಸ್ಥಳೀಯ ದಾಖಲಾತಿ ಕೂಡ ಇಲ್ಲ. ಆದ್ರೂ ಇವತ್ತು 3 ಎಕರೆ ಮಂಜೂರಿ ಆಗುತ್ತೆ. ಇದನ್ನ ಅಧಿಕಾರಿಗಳು ಕೂಡ ನಮ್ದು ಯಾವ್ದು ದಾಖಲಾತಿ ಇಲ್ಲ ಅಂತೇಳಿ ಕೊಡ್ತಾರೆ. ಇಲ್ಲಿ ಯಾವುದು ಇದು ನಕಲಿ, ಇದು ಫೇಕ್ ಡಾಕ್ಯುಮೆಂಟ್ಸ್, ಇದನ್ನು ನಾವು ವಜಾ ಮಾಡಿ ಅಂತ ಕಂಪ್ಲೇಂಟ್ ಮೇಲ್ಮನವಿ ಹೋದ್ರು ಕೂಡ ಅಧಿಕಾರಿಗಳು ಕಂದಾಯ ಆಯುಕ್ತರಿಂದ ಇದನ್ನು ವಜಾ ತೆರವುಗೊಳಿಸಿ ಸರ್ಕಾರಿ ಭೂಮಿ ಅಂತ ಆದೇಶ ಕೊಟ್ಟರು ಕೂಡ ಸ್ಥಳೀಯವಾಗಿರ್ತಕ್ಕಂಥ VA ಆಗಿರ್ಬೋದು, RI ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು ಇದನ್ನು ತೆರವು ಮಾಡಿಸಲ್ಲ. ತೆರವು ಮಾಡಿಲ್ಲ ಇವತ್ತಿನವರೆಗೂ ತೆರವು ದಾಖಲೆಯಲ್ಲಿ ಹೇಳ್ತಾರೆ ಇದು ನಕಲಿ ಅಂತ ಅವರೇ ಅಧಿಕಾರಿಗಳು ತಹಸೀಲ್ದಾರೇ ಹೇಳ್ತಾರೆ. ಕಂದಾಯ ಆಯುಕ್ತರೇ ರಿಪೋರ್ಟ್ ಹಾಕಿರ್ತಾರೆ, ತಹಸೀಲ್ದಾರ್ ಕೂಡ ರಿಪೋರ್ಟ್ ಹಾಕಿದ್ದಾರೆ ಇದು ನಕಲಿ ಸರ್ಕಾರಿ ಭೂಮಿ ಅಂತ. ಆದರೆ ಇದುವರೆಗೂ ಅದನ್ನು ತೆರವು ಮಾಡಿಸಲ್ಲ. ಇವತ್ತು ಏನು ಹಣದ ಪ್ರಭಾವ ಇವರೆಲ್ಲ ಕೂಡ ಮಾಡ್ಕೊಂಡಿರೋದು ದುಡ್ಡು ಕೊಟ್ಟು ಮಾಡ್ಕೊಂಡಿದ್ದಾರೆ. ಇವತ್ತು ಏನು ನನ್ನ ಕೈಯಲ್ಲಿದೆ, ಇವತ್ತು 94C ಹಕ್ಕುಪತ್ರ ಇದೆ. ಈ ಹಕ್ಕುಪತ್ರ ಕಳಸದಲ್ಲಿ ಇವತ್ತು ಮ್ಯಾಕ್ಸಿಮಮ್ ಓಡ್ತಾ ಇದೆ. ಬರೀ ಇವ್ರದಂತಲ್ಲ, ಇಲ್ಲಿರ್ತಕ್ಕಂಥ ಬಹುತೇಕ ಸರ್ಕಾರಿ ಜಮೀನುಗಳಿಗೆ ಇವತ್ತು 94C ಅಲ್ಲೇ ಇವತ್ತು ಹಕ್ಕುಪತ್ರ ಮಾಡಿಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಬೇಸಿಕ್ ಪ್ರೈಸ್ ಇವತ್ತು 30,000ದಿಂದ 50,000ವರೆಗೆ ಹಕ್ಕುಪತ್ರಕ್ಕೆ ಇವತ್ತು ರೈಸ್ ಆಗ್ತಾ ಇದೆ. ಇವತ್ತು ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಒಳಗಡೆ ನೀವು ಹೋಗ್ಬಿಟ್ರೆ ಅಲ್ಲಿ ಅಸಲಿ ಯಾವುದು ನಕಲಿ ಯಾವುದು ಎಲ್ಲರೂ ಕೂಡ ಇವತ್ತು ಪಂಚಾಯತಿ PDO ಇಂದ ಹಿಡಿದು ತಾಲೂಕು VA ಇಂದ ಹಿಡಿದು RI ಇಂದ ಹಿಡಿದು ತಹಸೀಲ್ದಾರ್ ಎಲ್ಲರೂ ಕೂಡ ಇವತ್ತು ಈ ನಕಲಿ ಅಂತ ಆದರೂ ಇವತ್ತು ತೆರವುಗೊಳಿಸಲ್ಲ. ಯಾಕೆಂದ್ರೆ ಎಲ್ಲರೂ ಕೂಡ ಹಣದ ಹಂಚಿಕೆ ಆಗಿತ್ತು. ಇವತ್ತು ಈ ಹಣದ ಪಾಲ್ದಾರರು ಇವರೆಲ್ಲರೂ ಕೂಡ ಆಗಿರೋದ್ರಿಂದ ಹಣ ಕೊಟ್ಟಿರ್ತಾರಲ್ವ, ಲಂಚ ಕೊಟ್ಟು ಇವತ್ತು ಮಾಡಿಸ್ಕೊಂಡಿದ್ದಾರೆ. ಅದು ಕೂಡ ಒರಿಜಿನಲ್ ಅಲ್ಲ, ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಡೂಪ್ಲಿಕೇಟ್ ಅಂತ. ಆದರೂ ಒಂದು ಕಡೆ ಸರ್ಕಾರವೇ ಹೇಳ್ತಾ ಇದು ನಕಲಿ ಅಂತ. ಇವರು ಯಾವ ಅಪ್ಲಿಕೇಶನ್ ಇಲ್ಲ, ಯಾವುದೇ ಅರ್ಜಿ ಸಂಖ್ಯೆ ಇಲ್ಲ, ಯಾವುದೂ ಇಲ್ಲ. ನೇರವಾಗಿ ಸಿಗ್ನೇಚರು ಎಲ್ಲವೂ ಕೂಡ ಫೇಕ್ ಮೇಡಮ್, ಎಲ್ಲವೂ ಕೂಡ ಫೇಕ್. ಅಂದ್ರೆ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಆಗಿದ್ದ, ಎಲ್ಲವೂ ಕೂಡ ಗೊತ್ತಿದ್ದೇ ಆಗಿದ್ದು. ಆದರೂ ಯಾವುದು ಕೂಡ ಕಾನೂನಾತ್ಮಕವಾಗಿ ಪ್ರೊಸೀಜರ್ ಪ್ರಕಾರ ಯಾವುದು ಕೂಡ ಆಗಿಲ್ಲ. ಈ ನೇರವಾಗಿ ಈಗ 53 ಫಾರ್ಮ್ ನಂಬರ್ 53ನ ನೇರವಾಗಿ ಭೂಮಿ ಕೇಂದ್ರದಲ್ಲಿ ಏನು ಫಲಾನುಭವಿಯಿಂದ ಹಣವನ್ನು ಪಡೆದು ನೇರವಾಗಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಇವತ್ತು ಅಧಿಕಾರಿಗಳು. ಇಲ್ಲೂ ಎಲ್ಲವೂ ಅಧಿಕಾರಿಗಳಿಗೆ ಗೊತ್ತಿದೆ. ಅದು ಸರ್ಕಾರಿ ಭೂಮಿ ಅಂತಲೂ ಕೂಡ ಅಧಿಕಾರಿಗಳಿಗೆ ಗೊತ್ತಿದೆ, ಇದು ನಕಲಿ ಅಂತಲೂ ಗೊತ್ತಿದೆ. ಪಾಪ ಜನರನ್ನು ಮೋಸ ಮಾಡಿ ಇವತ್ತು ಜನರಿಂದ ದುಡ್ಡು ಹೊಡೆದು ಇವತ್ತು ತಾವು ಕೋಟಿ ಸಂಪಾದನೆ ಮಾಡಿದ್ದಾರೆ. ಅದು ಬೋಗಸ್ ಕೂಡ ಬೋಗಸ್. ಇವತ್ತು ಯಾವುದು ಕೂಡ ಸಕ್ರಮ ಅಲ್ಲ, ಎಲ್ಲವೂ ಕೂಡ ಅಕ್ರಮವೇ. ಆ ಅಕ್ರಮ ಯಾವುದು ಕೂಡ ಕಾನೂನುಬದ್ಧವಾಗಿ ನಡೆದಿಲ್ಲ. ಎಲ್ಲವೂ ಕೂಡ ಫೇಕ್ ಡಾಕ್ಯುಮೆಂಟ್ನ ಇಟ್ಕೊಂಡು ಇವತ್ತು ಅಧಿಕಾರಿಗಳು ದುಡ್ಡು ಮಾಡಿದ್ದಾರೆ, ಜನರನ್ನು ಒಂದು ಕಡೆ ಮೋಸಗೊಳಿಸಿದ್ದಾರೆ. ಇನ್ನೊಂದು ಸರ್ಕಾರಕ್ಕೂ ಕೂಡ ಇವತ್ತು ಸಾವಿರಾರು ಕೋಟಿ ಇವತ್ತು ನಷ್ಟವನ್ನು ಮಾಡಿದ್ದಾರೆ. ಇವತ್ತು ಇಂಥ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಆಗಬೇಕು. ಮತ್ತು ಇವತ್ತು ಭೂಮಿ ಇದೆ, ಆ ಭೂಮಿನ ಸರ್ಕಾರ ವಾಪಸ್ಸು ಪಡಿಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ. ನೋಡಿ, ಈಗ ಈ ಹಕ್ಕುಪತ್ರ ನಕಲಿ ಅನ್ನುವಂಥದ್ದನ್ನು ಅವರೇ ಹೇಳ್ತಾರೆ. ನೋಡಿ, ಇದು ಹಕ್ಕುಪತ್ರ ನಕಲಿ ಅನ್ನುವಂಥ ರಿಪೋರ್ಟನ್ನು ಅವರೇ ಕೊಟ್ಟಿದ್ದಾರೆ. ಓಕೆ, ಇದು ನಕಲಿ, ಇದರಲ್ಲಿ ಏನಿಲ್ಲ, ಇದನ್ನು ತೆರವುಗೊಳಿಸಬೇಕು ಅಂತ ಅವರೇ ಹೇಳ್ತಾರೆ. ಆದರೆ ತಮ್ಮ ಜಮೀನನ್ನು ತಾವು ವಶಕ್ಕೆ ಪಡಿಸ್ಕೊಳ್ಳಿ ಅಂತ ಸಾರ್ವಜನಿಕರು ಒತ್ತಾಯ ಮಾಡಿದ್ರೆ ದಂಬೆ ಇಲ್ಲ ಅಧಿಕಾರಿಗಳಿಗೆ. ಯಾಕೆ ಹೇಳಿ? ತಿಂದಿದಾರಲ್ಲ ಲಜ್ಜೆಗೆಟ್ಟು ಲಂಚನ. ಹಾಗಾಗಿ ತೆರವುಗೊಳಿಸುವ ತಾಕತ್ತು ಇಲ್ಲ, ದಂಬು ಇಲ್ಲ ಈ ಅಧಿಕಾರಿಗಳಿಗೆ. ಬಡವರಿಗೆ ಒಂದು ಕಾನೂನಲ್ಲ, ಶ್ರೀಮಂತರಿಗೆ ಒಂದು ಕಾನೂನಲ್ಲ. ಬಡವರು 10 ಕುಂಟೆ 5 ಕುಂಟೆ ಮಾಡಿದ್ರೆ ಏನಾಗುತ್ತೆ ಅದರಲ್ಲಿ? ಅದರಿಂದ ಮೇಲೆ ಮಾಡಿದ್ರೆ ನೀವು ತೆಗಿಯೋದಲ್ಲ ಸರಿ. ಹಾಗಾದರೆ ಬಡವರಿಗೆ ಮಾತ್ರ ಇಲ್ಲಿ ಬಂದು ಕೀಳೋದು. ಒಂದೇ ಕಾನೂನು ಮಾಡ್ಬೇಕಲ್ವಾ? ಎಲ್ಲರಿಗೂ 30-40 ಸಾಹುಕಾರರಿಗೂ ಅದೇ ಥರ ಕೊಡಲಿ, ಬಡವನಿಗೆ ಅದೇ ಥರ ಕೊಡಲಿ. ಸರಿಯಾ? ಎಲ್ಲರಿಗೂ ಹಂಚಲಿ. ಎಲ್ಲರಿಗೂ ಹಂಚಲಿ. ಸಾಹುಕಾರ 1000 ಎಕರೆ ಮಾಡೋದಂತೆ ಬಡವ ಒಂದು 5 ಕುಂಟೆ ಮಾಡ್ಕೊಂಡು ಕಿತ್ತೊಣಿತೀನಿ ಅಂತ ಬರೋದು. ಅದು ಯಾವ ಥರ ಕಾನೂನು? ಅದು ಯಾವ ಸರ್ಕಾರ? ಅದು ಯಾವ ರೀತಿ ನಡೆಯೋದು? ಸತ್ಯಲ್ಲಿದ್ದು ಬಡವ್ರ ಕಣ್ಣೀರು, ಬಡವ್ರದ್ದು ಇದು ಅದು ಎಲ್ಲಿ ಹೋಗ್ತದ ಹೊಟ್ಟೆವ್ರಿ?
ಈಗ ಇದ್ದದನ್ನ ಒಂದು ಕಿತ್ತು ಹಾಕಿದ್ರು ಅಂತ ಹೇಳಿ ಈಗ ಒಂದು 30 ಜನ ಕೂತಿರ್ತೀವಿ, ಅವ್ರಿಗೆ ಒಂದು 5 ಕುಂಟೆ ಮಾಡಿನಷ್ಟು ತಾಕತ್ತಿರಲ್ಲ. ಈಗ ನಾವು ಮಾಡಿದಷ್ಟೇ ಮಾಡೋಕ್ಕೆ ತಾಕತ್ತಿಲ್ಲ, ಯಾಕೆ ಮಾಡಲವರು? ಸರ್ಕಾರ ಹೋದರೆ ಎಲ್ಲರದು ಒಂದೇ ಸತಿ ಕುಲ್ಲ ಮಾಡಲಿ, ಇಲ್ಲ ಅಂತಾದರೆ ಬಡವನಿಗೆ ಒಂದು 5 ಕುಂಟೆ 10 ಕುಂಟೆ ಬಿಡಲೇಬೇಕು. ನಮಗೆ ಎಕರೆ ಬೇಡ, ಬಡವ ಬದುಕಂಗಿಲ್ಲ, ಬಡವನಿಗೆ ಒಂದು ಹಕ್ಕುಪತ್ರ ಇಲ್ಲ, ಬಡವನಿಗೆ ಒಂದು ಈ ಸೊತ್ತಿಲ್ಲ. ಅದೇ ಬೇಕಾದ್ರೆ ಲಂಚ ಕೊಟ್ಟವರಿಗೆ 5 ಎಕರೆ ಮಾಡಿಕೊಡ್ತಾರೆ. ನಮ್ಮಂಥವ್ರು ಹೋಗಿಂದು ಬೈಸಿಂದು ಬರಬೇಕು. ನಮಗೆ ಯಾಕೆ ಮಾಡಿಕೊಡ್ಬಾರ್ದು? ಯಾಕೆ ಅಧಿಕಾರಿಗಳು ಅವ್ರಿಗೊಂದು ಕಾನೂನು ನಮಗೊಂದು ಕಾನೂನು ಯಾಕೆ ಮಾಡಿದ್ರು? ಲಂಚ ಕೊಟ್ಟವರಿಗೆ ಮಾಡಿಕೊಡ್ತಾರೆ, ನಮಗಿಲ್ಲ. ನಾವು ಸುಮ್ಮನೆ ಹಾಂ ಹೇಳಿ ನಿಮಗೆ 30-40 ಮಾತ್ರ. ನಿಮಗೆ 30-40 ಅಂದರೆ 30-40 ಅಂತ ಹೇಳಿದ್ಮೇಲೆ ಕರೆಕ್ಟಾಗಿ ಪಂಚಾಯತ್ಗೆರಾಗಲಿ ಯಾರೇ ಆಗಲಿ ಅವರು ಬಂದು ಎಲ್ಲ ಮಟ್ಟ ಮಾಡಿ ರೋಡು ಅದಕ್ಕೆ ಒಂದು ಲೈಟು ಅದನ್ನೆಲ್ಲ ಕೊಟ್ಟು ಅವರೆಲ್ಲ ಮಟ್ಟ ಮಾಡಿ ಲೇಔಟ್ ಮಾಡಿ 30-40 ಅಂದರೆ ಓಕೆ. ಇದು ನಾವು ಅಕ್ರಮ ಸಕ್ರಮದ ಕಾಡು ಸೌರಿ ಅಲ್ಲಿ ಕೂತು ಏನೋ ಒಂದು ಸ್ವಲ್ಪ ಬದುಕನ ಒಂದು ಹೂವಿನ ಗಿಡ ಏನಾರು ನಡೋಣ ಅಂತ ಒಂದು ಚೂರು ಒತ್ಕೊಂತೀವಿ, ಅದನ್ನು ಮಾತ್ರ ಕಣ್ಣ ಅಲ್ವಾ? ನಾ ಹೇಳಿ ತಪ್ಪ? ಶ್ರೀಮಂತ್ರದ್ದು ಕಿತ್ತು ಹಾಕಿ ಬಂದು ಬೇಕಾದ್ರೆ ಬಡವ್ರದ್ದು ಕೇಳಲಿ, ಶ್ರೀಮಂತ್ರದ್ದು ಫಸ್ಟ್ ಕೇಳಲಿ, ಆಮೇಲೆ ಬಡವ್ರು ನಾವೇ ಕಿತ್ತು ಕೊಡ್ತೀವಿ. ನಮ್ದು ಏನೇ ಉಂಟು ನಾವೇ ಕಿತ್ತು ಕೊಡ್ತೀವಿ. ಶ್ರೀಮಂತ್ರದ್ದು ಹೋಗ್ಬೇಕು. ಹಂಗಾರೆ 100 ಎಕರೆ 1000 ಎಕರೆ ಮಾಡಿದವ್ರು ಇಲ್ವಾ? ಅಲ್ಲ, ಇದು ನ್ಯಾಯ? ನಾನು ನೋಡೋಣ ಹೇಳಿ, ಇದು ಯಾವ ನ್ಯಾಯ ಇದು? 100 ಎಕರೆ ಇದ್ದವರಿಗೆ ಮತ್ತೆ 100 ಎಕರೆ ಭೂಮಿ ಲೀಸ್ಗೆ. ಈ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ವಿಶೇಷವಾದ ಕಾಯ್ದೆ ಇದೆ, ನಿಯಮ ಇದೆ. ಏನಂದ್ರೆ ಇಲ್ಲಿ ಭೂಮಿತಿ ಕಾಯ್ದೆ ಅನ್ವಯ ಆಗಲ್ಲ. ಹಾಗಾಗಿ ಯಾರ ಹತ್ರ ಹಣ ಇದೆ ನೋಡಿ, ಯಾರಿಗೆ ಈ ಅಧಿಕಾರಿಗಳಿಗೆ ಹಣ ಕೊಡೋಕ್ಕೆ ಸಾಧ್ಯ ಇದೆ ನೋಡಿ, ಅವರಿಗೆ ಎಷ್ಟು ಬೇಕಾದರೂ ಜಮೀನು ಮಾಡುವಂಥ ಒಂದು ಮೇಯುವಂಥ ಒಂದು ಹುಲ್ಲುಗಾವಲನ್ನೇ ಮಾಡ್ಕೊಂಡು ಕೂತಿದ್ದಾರೆ. ಇಲ್ಲಿ ಇನ್ನೊಂದು ಘಟನೆ ಏನಾಗಿದೆ ಅಂದರೆ, ಈ ಕಳಸ ತಾಲೂಕಲ್ಲಿ ಈ ಕಳಸ ಸರ್ಕಾರಿ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಮತ್ತು ಪಂಚಾಯಿತಿಯ ಅಧಿಕಾರಿಗಳು ಏನೆಲ್ಲ ಗೋಲ್ಮಾಲ್ ಮಾಡಿದ್ದಾರೆ ಅಂತಂದರೆ, 94C ನಕಲಿ ಮಾಡಿಕೊಂಡು, ಅದು ಮಾತ್ರ ಅಲ್ಲದೆ ನಕಲಿಯ ಜೊತೆಗೆ ಇವರೆಲ್ಲರೂ PDOಗಳೆಲ್ಲ ಸೇರಿಕೊಂಡು ಅದಕ್ಕೆ ಈ ಖಾತಾ ಕೂಡ, ಈ ಸೊತ್ತು ಕೂಡ ಮಾಡಿಕೊಟ್ಟಿದ್ದಾರೆ. ಇದು ಎಲ್ಲಿ ಒಂದು ಈ ಖಾತಾ ಮಾಡೋಕ್ಕೆ ಪಾಪ ಬಡವ ಲಬೋ ಅಂತಿರ್ತಾನೆ. ಆದರೆ ಯಾವುದೇ ದಾಖಲೆ ಇಲ್ಲದಂಥ, ಏನೂ ಇಲ್ಲದಂಥ ಜಾಗಗಳಿಗೆ ಈ ಸೊತ್ತು ಮಾಡಿಕೊಡ್ತಾರೆ ಅಂತಂದರೆ, ಈ ಕಳಸದಲ್ಲಿ ಪಂಚಾಯಿತಿಯಲ್ಲಿ ಆಗಿರುವಂಥ ಹಗರಣಗಳ ಅದರ ಮಟ್ಟವನ್ನು ನಾವು ಅಳತೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನೆಲ್ಲ ಕರ್ಮಕಾಂಡ ಆಗಿದೆ ಈ ಕಳಸ ಪಂಚಾಯಿತಿಯಲ್ಲಿ ಅಂತ ನೇರವಾಗಿ ಹೋರಾಟಗಾರರ ಹತ್ರನೇ ಮತ್ತೆ ಕೇಳೋಣ. ಸರ್, ಇನ್ನೊಂದು ನಾವು ಅಲ್ಲಿ ನೋಡಿದ್ವಿ ಬರ್ತಾ, ಒಂದು ಅಕ್ರಮ ಕಟ್ಟಡದ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ನೀವು ಯಾವುದೇ ಪರ್ಮಿಷನೂ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಿದ್ದೀರಿ, ಅದು ಯಾವ ರೀತಿ ಆಗಿದೆ? ನೋಡಿ ಮೇಡಮ್, ಅದು ಕಳಸ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಭೂಮಿ. ಅದು ಅವರ ಹಿಡುವಳಿ ರೋಡನ್ನು ಆ ಕಡೆಗಿದೆ. ಕಟಿಗಾರ ಕಳಸ ಮತ್ತು ಕೊಟಿಗಾರ ಹೋಗಲಿ ಅದು ನಮಗೆ ಮೇಲ್ನೋಟಕ್ಕೆ ಅವರ ಕ್ರಯ ಪತ್ರದ ಪ್ರಕಾರ ಎಡಭಾಗಕ್ಕೆ ಬರ್ತದೆ. ಅದನ್ನು ಈ ಸರ್ವೆ ಇಲಾಖೆ ತೆಗೆದು ಬಲಭಾಗಕ್ಕೆ ಕೂರಿಸ್ಕೊಡ್ತಾರೆ. ಅದು ಹೆಂಗೆ? ದುಡ್ಡು ಮ್ಯಾಜಿಕ್ ಏನು ಬೇಕು, ದುಡ್ಡು ಕೊಟ್ಟರೆ ಯಾರು ಜಾಗ ಎಲ್ಲಿ ಬೇಕಾದ್ರೂ ಕೂರಿಸ್ತಾರೆ ಈ ಸರ್ವೆ ಇಲಾಖೆಯವರು. ಹಾಗೆಯೇ ಆ ಕಟ್ಟಡ 2024 ಕಟ್ತಾರೆ. ಒಬ್ಬ ಖಾಸಗಿ ವ್ಯಕ್ತಿ ಮನೆ ಕಟ್ತಾರೆ. ಆ ಮನೆ ಕಟ್ಟದ ಮೇಲೆ ನಾವು ಅದನ್ನು ವಿರೋಧ ಮಾಡ್ಕೊಂಬಂದಿದ್ದೀವಿ. ಇದೇ ಜಾಗದಲ್ಲಿ ಹೋರಾಟ ಮಾಡಿದ್ದೀವಿ. ಪಂಚಾಯತರ ನಾಮಕಸಗ ನೋಟಿಸ್ ಕೊಟ್ಟುಬಿಟ್ಟು ಅದನ್ನು ತಡಿತಕ್ಕಂಥ ಕೆಲಸವನ್ನು ಮಾಡಲ್ಲ. ಅದು ಮನೆ ಒಕ್ಕಲಾಯಿತು. ತಿರ್ಗಾ ಈಗ ಈ ಮಾರ್ಚ್ ಏಪ್ರಿಲಿಂದ ಏನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ. ಅದನ್ನು ವಿರೋಧ ಮಾಡ್ತಾಯಿದ್ದೀವಿ. ಬಟ್ ಅದು ಇವ್ರು ಏನು ಕೊಡ್ತಾರೆ ಅಂತ ಹೇಳಿದ್ರೆ, ಇದು ಅನ್ನಕ್ರಾಂತಿ ಆಗಿಲ್ಲ, ಗ್ರಾಮದ ಜಾಗ ಆಗಿಲ್ಲ ಅಂಥೇಳಿ ನೋಟಿಸ್ ಕೊಟ್ಟು ಕೈ ಚೆಲ್ತಾರೆ. ಇವತ್ತು ಪಂಚಾಯಿತಿ ಆಕ್ಟ್ ಪ್ರಕಾರ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸೇ ಇದೆ. ಯಾವುದು ಪಂಚಾಯಿತಿ ಲೋಕಲ್ಲು ಪಂಚಾಯಿತಿಯಿಂದ ಅವರು ಪರ್ಮಿಷನ್ ತಗೊಳ್ದೆ ಹೋದರೆ ಅದನ್ನು ಕೆಲಸ ನಿಲ್ಲಿಸೋದು ಮಾತ್ರ ಅಲ್ಲ, ಕಟ್ಟಿರ್ತಕ್ಕಂಥದ್ದನ್ನ ವೇಕೇಟ್ ಮಾಡಿಸ್ಬೇಕಂತಕ್ಕಂಥ ಇತ್ತೀಚೆಗೆ ಕಾನೂನು ಬಂದಿದೆ, ಸುಪ್ರೀಂ ಕೋರ್ಟ್ ಆದೇಶ. ಅವು ಎಲ್ಲವನ್ನ ಗಾಳಿ ತೂರಿದ್ದಾರೆ. ಇದನ್ನು ಈಗಾಗಲೇ ಅದ್ರ ಬಗ್ಗೆ ನಾವು ಜಿಲ್ಲಾ ಪಂಚಾಯತಿಗೆ ಬರೆದಿದ್ದೀವಿ, ಗ್ರಾಮೀಣ ಸಚಿವರಿಗೆ ಬರೆದಿದ್ದೀವಿ, ಮೊನ್ನೆ ರೀಸೆಂಟಾಗಿ ಖಂಡ್ರೆಯವರಿಗೆ ಕೂಡ ಬರೆದಿರಿ. ಅವ್ರು ಏನು ಈಗ ಖಾತೆ ತಗೊಂಡ್ಮೇಲೆ ಅವ್ರಿಗೆ ಕೂಡ ಬರೆದಿದ್ದೀವಿ. ಇದು ಮಾತ್ರ ಅಂತಲ್ಲ, ಈ ಪಂಚಾಯತಿ ಯಾವತ್ತಿಗೆ ಸಂಬಂಧಪಟ್ಟಂಗೆ ಒಂದು 200-300 ಪೇಕು 94 ಅಡಿಯಲ್ಲಿ ಹಕ್ಕುಪತ್ರವನ್ನು ಹರಿದಿದ್ದಾರೆ. ದುಡ್ಡು ಕೊಟ್ಟರೆ ಆಯಿತು. ಯಾರ ಜಾಗ ಎಲ್ಲಿ ಬೇಕಾದ್ರೂ ಕೂರಿಸ್ಕೊಡ್ತಾರೆ. ಯಾರ್ದು ಹಿಡುವಳಿ ಜಾಗಕ್ಕೆ ಅದನ್ನು 94C ಕೂರಿಸ್ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಈಗಾಗಲೇ ಪತ್ರಿಕೆಯಲ್ಲಿ, ಅದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಭಾಳ ವೈಲೇಟ್ ಆಯ್ತದು, ಈಗೆಲ್ಲ ಆಗಿದೆ. ಇದನ್ನ ನಾವು ಈಗ ಏನು ಅಲ್ಲಿ ಕಟ್ಟಡ ನಾವು ನೋಡ್ಕೊಂಬಂದ್ರಿ, ಅದು ಸುಮಾರು 12 ಕಾಂಪ್ಲೆಕ್ಸ್ ಹತ್ತಿರ ಕಟ್ತಾ ಇದ್ದಾರೆ. ಗ್ರಾಮ ಪಂಚಾಯತಿದು 1 ಕುಂಟೆ ಜಾಗವನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಪಕ್ಕದ ಒಬ್ಬರು ಹಿಡುವಳಿ ಜಾಗನೂ 3 ಕುಂಟೆ ಜಾಗನ ಅಕ್ವೈರ್ ಮಾಡ್ಕೊಂಡಿದ್ದಾರೆ.
ಇವೆಲ್ಲವೂ ಕೂಡ ನ್ಯಾಯಾಲಯದಲ್ಲೇ ಮೊಕದ್ದಮೆಗಳು ಇದ್ದಾವೆ. ಲೈಸೆನ್ಸ್ ಇಲ್ಲ, ಲೈಸೆನ್ಸ್ ಇಲ್ಲಿ ಏನಿಲ್ಲ. ಕಟ್ಟಡಕ್ಕೆ ಪಂಚಾಯಿತಿ ಅವ್ರು ಮನೆ ಕಟ್ಟಿದ್ರು ಅಂತ ಹೇಳಿದ್ನಲ್ಲ, ಪಂಚಾಯಿತಿಯರು ಅದಕ್ಕೆ ಅವರು ಪರ್ಮಿಷನ್ ಕೊಟ್ಟಿಲ್ಲ ಪಂಚಾಯಿತಿಯಿಂದ. ಬೇರೆ ಕರೆಂಟ್ ಕಲೆಕ್ಷನ್ ಕೊಡ್ತಾರೆ. ಆದರೆ ಇಲ್ಲಿ ನನಗೊಂದೇನಂತ ಅಂತ ಹೇಳಿದ್ರೆ, ಯಾರ್ದು ಮನೆ ಜಾಗನೇ ಯಾರು ಬೇಕಾದ್ರೂ ಸರ್ಕಾರಿ ಜಾಗವನ್ನು ಅಕ್ರಮ ಕಟ್ಟಡ ಕಟ್ಟಿಕೊಂಡು ಆರಾಮಾಗಿ ಅವ್ರು ವ್ಯಾಪಾರ ಮಾಡ್ಬೋದು, ವಾಸದ ಮನೆ ಇರಬೇಕಂತಕ್ಕಂಥ ಪರಿಸ್ಥಿತಿ ಈ ಪಂಚಾಯತಿ ಒಳಗೆ ಆಗ್ತಿದೆ. 90% 200-300 ನಾನು ಹೇಳಿದ್ನಲ್ಲ, ಅವೆಲ್ಲಕ್ಕೂ ಕೂಡ ಪಂಚಾಯಿತಿ ಈ ಸತ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು, ನಾವು ಈ ಸತ್ತು ಆಗಿರೋದನ್ನು ಕೂಡ ವಜಾ ಮಾಡಿ ಅಂತ ಹೇಳಿ ನಾವು ಕೊಟ್ಟಿದ್ದೀವಿ, ವಜಾ ಮಾಡಿಲ್ಲ. ಏನು ಇವ್ರದ್ದು ದಪ್ಪ ಚರ್ಮ, ಇವ್ರಿಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ಇಲ್ಲಿನ ಅಧಿಕಾರಿಗಳಿಗೆ? ಈ ಪಂಚಾಯಿತಿಯಲ್ಲಿ ಅಲ್ಲ, ಎಲ್ಲಿನೂ ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ಇತ್ತೀಚಿನ ಒಂದು 10 ವರ್ಷಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಮಾಡಿದ್ದೇ ಆಟ, ಅವರು ಕೊಟ್ಟಿದ್ದೇ ದಾಖಲೆ. ಈ ನಿಟ್ಟಿನಲ್ಲಿ ಸರ್ಕಾರ ನಡೀತಾ ಇದೆ. ಜನಪ್ರತಿನಿಧಿಗಳ ಮಾತುಗಳನ್ನು ಕೇಳ್ತಾ ಇಲ್ಲ. ಜನಪ್ರತಿನಿಧಿಗಳು ನಾಮಕಾವಸ್ಥೆ ನಮ್ಮಿಂದ ಎಲೆಕ್ಟ್ ಆಗಿ ಹೋಗ್ತಾರೆ ಬಿಟ್ಟರೆ ಅವರ ಏನೂ ಕೆಲಸ ನಡೀತಾ ಇಲ್ಲ. ಇದು ಸರಿಯಾಗಬೇಕಾದ್ರೆ ಇದು ಅಧಿಕಾರಿಗಳ ಒಂದು ಅಸಡ್ಡೆ ಕಾರಣ ಅಂತ ನಮ್ಮ ಅಸಡ್ಡೆ ಮಾತ್ರ ಅಲ್ಲ, ಯಾಕಂದ್ರೆ ಅಷ್ಟು ಅಕ್ರಮ ಮಾಡಬೇಕು, ಅಷ್ಟು ಕೆಲಸ ಮಾಡಬೇಕು ಅಂತಂದ್ರೆ ಲಂಚ ತಗೊಂಡೇ ಇರ್ತಾರೆ. ಆ ಲಂಚ ತಗೊಂಡವನಿಗೆ ಮತ್ತೆ ಅವನ ವಿರುದ್ಧ ಹೋರಾಡಕ್ಕೆ ಯಾವ ಅವಕಾಶ ಇದಿರುತ್ತೆ? ಅದು ಈ ನಮ್ಮ ಮೂಡಿಗೆರೆ ತಾಲೂಕು ಹಾಗೂ ಕಳಸಾ ತಾಲೂಕಲ್ಲಿ ಏನಾಗಿದೆ ಅಂದರೆ, ಭೂ ಮಾಲೀಕರು ಬೇಕಾದಷ್ಟು ಹಣ ಇದೆ. ಭೂ ಮಾಲೀಕರ ಹತ್ರ ಹಣ ಇರೋದ್ರಿಂದ ಅವರು ಹಣ ಕೊಟ್ಟು ಕೆಲಸಗಳನ್ನು ಮಾಡಿಸ್ಕೊಳ್ತಾರೆ. ಇಲ್ಲಿ ದೊಡ್ಡವರಾಗಿ ಆಗ್ತಾ ಇದ್ದಾರೆ ಈ ಭ್ರಷ್ಟಾಚಾರದ ಕೂಪದಿಂದ. ಬಡವರು 6-3ಕ್ಕೂ ಕಷ್ಟಪಡೋ ಸ್ಥಿತಿ ಬಂದಿದೆ. ಇದು ವಾಸ್ತವ ಕಾರಣ ಮೇಡಮ್. ಇಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ದುಡ್ಡಿನ ದುರಾಸೆ ಮತ್ತು ಉಳ್ಳವರೇ ಇರ್ತಕ್ಕಂಥ ಮತ್ತಷ್ಟು ಭೂಮಿಯ ಆಸೆ, ಈ ಕಾರಣದಿಂದ ಇವತ್ತು ಬಡವರಾಗಿ ಇದ್ದಾರೆ, ಶ್ರೀಮಂತರಾಗಿ ಮುಂದುವರಿತಾ ಇದ್ದಾರೆ. ಬಡವರು 40-30ಗೂ ಇವತ್ತು ಪರದಾಟಬೇಕಾದಂಥ ಪರಿಸ್ಥಿತಿ ಇದೆ. ಮತ್ತು ಹೋರಾಟ ಮಾಡಿದ್ರು ಇವತ್ತು ಭೂಮಿ ಸಿಗ್ತಾ ಇಲ್ಲ. ಈಗ ಈ ಪಂಚಾಯಿತಿಯಲ್ಲಿ ನೀವು ಹೇಳಿದ್ರಲ್ಲ 94C ಯಲ್ಲಿ 200ಕ್ಕೂ ಹೆಚ್ಚು ಈ ಖಾತೆಗಳನ್ನ, ಅಲ್ಲ ಈ ಖಾತೆ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕು? ಕೆಲವರು ಒಂದೊಂದು ದಾಖಲೆಗಳನ್ನು ಕೇಳ್ತಾರೆ. ಅದು ಹೆಂಗಾಯ್ತು ಈ ಖಾತಾ? ಮೇಡಮ್, ಅಲ್ಲಿ ಹಕ್ಕುಪತ್ರ ತಗೊಂಡಿದ್ದೇ 94C ಫೇಕ್ ದಾಖಲಾತಿಯಲ್ಲಿ ತಗೊಂಡಿದ್ದು. ಆ ಫೇಕ್ ದಾಖಲಾತಿಯನ್ನು ಪಡ್ಕೊಳ್ಳೋಕ್ಕೇ 40,000 ಖರ್ಚು ಮಾಡಿದ್ದಾರೆ. ಯಾರು ಫಲಾನುಭವಿ ಇದ್ದಾರೆ ಅವ್ರ ಹತ್ರ ಇವರು ನಮ್ಮ ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ಸ್ಥಳೀಯ ದಳ್ಳಾಳಿಗಳು ಏನು ಪಾಪ ಅಮಾಯಕರನ್ನು ವಂಚನೆ ಮಾಡಿ ಇವತ್ತು ದಳ್ಳಾಳಿಗಳು 94C ಹಕ್ಕುಪತ್ರವನ್ನು ಕೊಡಲಿಕ್ಕೆ, ಇವತ್ತು ಫೇಕ್ ಹಕ್ಕುಪತ್ರವನ್ನು ಕೊಡಲಿಕ್ಕೆ 40,000 ಇಸ್ಕೊಂಡಿರ್ತಾರೆ. ಅಲ್ಲಿಂದ ಮತ್ತೆ ಇಲ್ಲಿ ಪಂಚಾಯಿತಿ ಒಳಗಡೆ ಬಂದು ಇಲ್ಲಿರ್ತಕ್ಕಂಥ ಸ್ಥಳೀಯ PDO ಅಧಿಕಾರಿಗಳಲ್ಲೂ ಕೂಡ ಇವರು ಹಣದ ಕಮಿಟ್ಮೆಂಟು, ಈ ದುಡ್ಡು ಪಾಪ ಅಮಾಯಕರ ದುಡ್ಡು ಕೊಡ್ತಾರೆ, ಇವರು ತಗೊಳ್ತಾರೆ. ಯಾವುದು ಕೂಡ ಇವತ್ತು ಅಸಲಿ ಹಕ್ಕುಪತ್ರಗಳಲ್ಲ, ಎಲ್ಲವೂ ಕೂಡ ಅವರೇ ಹೇಳ್ತಾರೆ ಇದು ಯಾವುದೇ ರಿಜಿಸ್ಟ್ರೇಷನ್ ಇಲ್ಲ, ಯಾವುದೇ ಅರ್ಜಿ ಸಂಖ್ಯೆ ಇಲ್ಲ, ಆ ಅರ್ಜಿ ಸಂಖ್ಯೆನೇ ಇಲ್ಲ, ಇದು ನಮ್ಮ ಅರ್ಜಿನೇ ಇಲ್ಲ ಅಂದಮೇಲೆ ಮತ್ತೆ ಇವರು ಈ ಸೊತ್ತನ್ನು ಹೆಂಗೆ ಕೊಟ್ಟರು? ಹೌದು, ಅಲ್ಲ ಈಗ ಒರಿಜಿನಲ್ ಆಗಿರುವಂಥವ್ರಿಗೇನೆ ಎಷ್ಟು ಕಷ್ಟ ಕೊಡ್ತಾ ಇದ್ದಾರೆ. ಆ ದಾಖಲೆ, ಈ ದಾಖಲೆ, ಅದು ಬೇಕು, ಇದು ಬೇಕು. ಬಟ್ ಇದು ಹೆಂಗೆ ಬೋಗಸ್ ಮೇಲೆ ಆಗುತ್ತೆ? ಎಲ್ಲವೂ ಕೂಡ ಇಲ್ಲಿ ನಮ್ಮ ಮೂಡಿಗೆರೆ ಮತ್ತು ಕಳಸಾ ಭಾಗದಲ್ಲಿ ಸಾಧ್ಯ ಇದೆ ಮೇಡಮ್. ನೀವು ಯಾವ ದಾಖಲಾತಿಯನ್ನು ಕೊಡಬೇಕಾಗಿಲ್ಲ ಪಂಚಾಯಿತಿಗೆ, ನೀವು ದುಡ್ಡು ಕೊಟ್ಟರೆ ಸಾಕು. ಆ ದುಡ್ಡು ಕೊಟ್ಟರೆ ನಿಮ್ಮ ಕೂತಲ್ಲಿಗೆ ಹಕ್ಕುಪತ್ರನೂ ಬರುತ್ತೆ, ಈ ಸೊತ್ತು ಬರುತ್ತೆ, ಎಲ್ಲವೂ ಕೂಡ ಇಲ್ಲಿ ದುಡ್ಡಿನ ಮಹಿಮೆ. ಅದು ಕಳಸೇಶ್ವರನ ಮಹಿಮೆ ಇಲ್ಲದಿದ್ರೂ ಪರವಾಗಿಲ್ಲ, ಕಳಸದಲ್ಲಿ ದುಡ್ಡಿನ ಮಹಿಮೆ ಅಂತೂ ಇದ್ದೇ ಇದೆ. ಹಾಗಾಗಿ ನಾಡ ಕಚೇರಿನೂ ಅಷ್ಟೇ, ನಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿನೂ ಅಷ್ಟೇ, ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಏನಿದೆ ಇವತ್ತು, ಅಲ್ಲಿ ನಮ್ಮ ನಾಡ ಕಚೇರಿಗೆ ಹೋದರೆ ತಹಸೀಲ್ದಾರ್ ಇರ್ಬೋದು, VA ಇರ್ಬೋದು, RI ಇರ್ಬೋದು, ಇಲ್ಲಿ ಬಂದರೆ ನಮ್ಮ PDO ಇರ್ಬೋದು, ಅವ್ರ ಜೊತೆ ಕೆಲವು ಜನಪ್ರತಿನಿಧಿಗಳು ಕೂಡ ಶಾಮೀಲಾಗಿರ್ಬೋದು. ಇಲ್ಲಾಂದರೆ ಅವರೆಲ್ಲರ ಬೆಂಬಲ ಇಲ್ಲದಿದ್ದರೆ ಅಧಿಕಾರಿಗಳು ಇವತ್ತು ಒಂದು 94C ಹಕ್ಕುಪತ್ರವನ್ನು ಈ ಸೊತ್ತು ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ PDO ಒಬ್ಬ ಕೇಳ್ತಕ್ಕಂಥ ಜನಪ್ರತಿನಿಧಿ ಇದ್ದರೆ, ಅಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಜನಪ್ರತಿನಿಧಿ ಒಳಗಡೆ ಇದ್ದರೆ ಇವತ್ತು ಅವನು ಕೂಡ ಎದುರ್ತಾ ಇದ್ದ, ಅವನು ಇವರಿಗೆ ಕೂಡ ತಿನ್ನಿಸಿರ್ಬೋದು. ಹಾಗಾಗಿ ಅವರು ಸುಮ್ಮನೆ ಇದ್ದಾರೆ. ಇವತ್ತು 200-300 ಹಕ್ಕುಪತ್ರ ಯಾರು ಕೂಡ ಈ ಸೊತ್ತು ಮಾಡಿಕೊಡ್ಬೇಕಾದ್ರೆ ಒಬ್ಬಾದರೂ ಅಲ್ಲಿ ಪ್ರಶ್ನೆ ಮಾಡೋನು ಇದ್ದಿದ್ರೆ ಇವತ್ತು ಈ ಕಳಸಾ ಗ್ರಾಮ ಪಂಚಾಯತಿಗೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ಇಲ್ಲಿ ಅಧಿಕಾರ ಬಳಸ್ಕೊಂಡು ಅಧಿಕಾರಿಗಳು ದುಡ್ಡು ಮಾಡಿದರೆ ಹೊರತು ಸರ್ಕಾರಕ್ಕೆ ಅದರಿಂದ ಏನು ಲಾಭ ಇಲ್ಲ. ಇವತ್ತು ಇದು ಎಲ್ಲದೂ ಹಣದ ಬಲದಿಂದ ಎಲ್ಲ ನಡೀತಾ ಇರೋದು. ಇವತ್ತು ಹಣ ಕೊಟ್ಟರೆ ಯಾವ ರೆಕಾರ್ಡ್ ಬೇಕಾದ್ರೆ ಅವರೇ ಸೃಷ್ಟಿ ಮಾಡ್ತಾರೆ, ಬೇಕಾದ್ರೆ ಸೃಷ್ಟಿ ಮಾಡ್ತಾರೆ.
ಪಾಪದವನು ಬಂದರೆ ನಿಮಗೆ ಒಂದು ಕೆಲಸ ಆಗಬೇಕಂದ್ರೆ, ಒಂದು ಸೈನ್ ಆಗಬೇಕಂದ್ರೆ 10 ದಿವಸ ತಿರುಗಿದ್ರು ಆಗೋದಿಲ್ಲ. ಅವರು ಅಲ್ಲಿ ಹೋಗಿದ್ದಾರೆ, ಇವರು ಇಲ್ಲಿ ಹೋಗಿ ಡ್ಯೂಟಿಗೆ 11 ಗಂಟೆಗೆ ಬರ್ತಾರೆ. ಎದ್ದು 11 ಗಂಟೆ ಬಂದು 11:15 ಆಗಷ್ಟೇ ಟೀ ಕುಡಿಕಂತ ಹೋಗ್ತಾರೆ. ಎಲ್ಲಿ ಹೋಗಿದ್ದಾರೆ? ಟೀ ಕುಡಿಗೆ ಹೋದ್ರೆ ಈಗ ಬರ್ತಾರೆ ಅಂತ ಹೇಳ್ತಾರೆ. ನಾವು ಏನು ಮಾಡ್ಬೇಕು? ಹಳ್ಳಿಯಿಂದ ಬರೋರು ಹೇಳಿ. ಹಳ್ಳಿಯಿಂದ ಬರೋರು ನಾವು ಯಾರನ್ನು ರಾಜಕಾರಣಿಗಳನ್ನ ಕೇಳಿದ್ರೆ ಅವರು ಮಾಡಿಕೊಡ್ತಾರೆ, ನಾಳೆ ಬನ್ನಿ ನಾವು ಫೋನ್ ಮಾಡಿ ಹೇಳ್ತೀನಿ ಅಂತ ಫೋನ್ ಮಾಡಿ ಹೇಳಿದರೆ ಅವ್ರು ಬಂದು ಇಲ್ಲಿ ಕಾಯ್ತಾರೆ. ಇಲ್ಲ, ಅವ್ರು ಬರೋದೇ 11 ಗಂಟೆ 12 ಒಬ್ರದ್ದು ಒಂದು ಕೆಲಸ ನೆಟ್ಟಾಗಿ ಮಾಡೋದಿಲ್ಲ. SIT ವರದಿಯಲ್ಲಿ ಇಷ್ಟೆಲ್ಲ ಮಾಡಿದ್ರೂ ಕೂಡ ಅದಕ್ಕೆ ಬೆಲೆ ಇಲ್ವಾ? SIT ವರದಿಗೆ ಈಗಾಗಲೇ SIT ವರದಿಯನ್ನು ನಾವು ಇವಾಗಲೂ ಕೂಡ ಒತ್ತಾಯ ಮಾಡ್ತಿದ್ದೀವಿ ಮೇಡಮ್. ಅದನ್ನು SIT ವರದಿಯನ್ನು ಸರ್ಕಾರ ಒಪ್ಕೋಬೇಕು. ಅದರಲ್ಲಿ ಏನು ತಪ್ಪಿತಸ್ಥರಾಗಿ ಅಧಿಕಾರಿಗಳ ಹೆಸರು ಮೆನ್ಷನ್ ಮಾಡಿದ್ದಾರೆ ಮತ್ತು ಯಾವ ರೀತಿ ಅದರಲ್ಲಿ ನಕಲಿ ಅಂತೇಳಿ ಈಗಾಗಲೇ SIT ವರದಿ ಕೊಟ್ಟಿದೆ. ಆ SIT ವರದಿ ಪ್ರಕಾರ ಎಲ್ಲೆಲ್ಲಿ ಸರ್ಕಾರಿ ಭೂಮಿನ ಈ ರೀತಿ ದುಡ್ಡಿನ ದಾಹಕ್ಕೆ ಇವತ್ತು ಅಧಿಕಾರಿಗಳು ಭೂಕಬಳಿಕೆ ಮಾಡಿದ್ದಾರೆ, ಅದೆಲ್ಲವನ್ನು ಕೂಡ ಸರ್ಕಾರ ವಶಪಡಿಸ್ಕೋಬೇಕು. ವಶಪಡಿಸ್ಕೊಂಡು ಆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಆಗಬೇಕು ಮತ್ತು ಅವರಿಗೆ ತಪ್ಪಿತಸ್ಥ ಅಧಿಕಾರಿಗೆ ಶಿಕ್ಷೆ ಆಗಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಆದರೆ ಇಲ್ಲಿ ನಮ್ಮ ಮೂಡಿಗೆರೆ ಮತ್ತು ಕಳಸ, ನಮ್ಮ ಟೋಟಲ್ ಹೇಳ್ಬೇಕಂದ್ರೆ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಭಾವ ಇರ್ತಕ್ಕಂಥ ಎಲ್ಲ ರಾಜಕಾರಣಿಗಳ ಒಡನಾಟ ಇರ್ತಕ್ಕಂಥ, ಅವರ ಬೂಟನ್ನು ನಗ್ತಕ್ಕಂಥ, ಎಂಜಲು ಕಾಸಿಗೆ ಕೈ ಹೊಡ್ತಕ್ಕಂಥ ಅವರ ಅಧಿಕಾರ ವರ್ಗ ಮತ್ತು ಅವರ ಹಿತೈಷಿಗಳು ಅಂತ ಏನು ಹೇಳ್ತಾರೆ, ಪ್ರತಿ ರಾಜಕೀಯ ಪಕ್ಷಗಳ ಏಜೆಂಟ್ರುಗಳಾಗಿ ಕೆಲಸ ಮಾಡ್ತಕ್ಕಂಥ ಅವರ ಸ್ಥಳೀಯ ಮಟ್ಟದ ಜನನಾಯಕರು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು, ಅವರ ಪಕ್ಷದ ನಾಯಕರಾಗಿರ್ಬೋದು, ಅವರೆಲ್ಲರ ಆಸ್ತಿ ಕೂಡ ಈ 53 ಅಡಿಯಲ್ಲಿ ಇವತ್ತು ಅವರೇ ಅಕ್ರಮವಾಗಿ ಮಂಜೂರು ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕೂಡ ಅವರು ಬೇರೆಯವರಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಯಾವುದಿಲ್ಲ, ಎಲ್ಲ ಒಂದೇ ಪಕ್ಷ. ಉಳುಮ್ ಮಾಡಕ್ಕೆ ಯಾವ ಪಕ್ಷಗಳು ಇರಲ್ಲ, ಎಲ್ಲರೂ ಒಂದೇ. ಎಲ್ಲವೂ ಕೂಡ ಇಲ್ಲಿ ಭ್ರಷ್ಟಾಚಾರದ ಪಕ್ಷ. ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ಎಲ್ಲರೂ ಕೂಡ ಭ್ರಷ್ಟಾಚಾರದ ಅಡಿಯಲ್ಲಿ ಇವತ್ತು 53 ಆಗಿರ್ಬೋದು, 94C ಆಗಿರ್ಬೋದು, ಇವತ್ತು ಏನು ನಮ್ಮ ತಾಲೂಕುಗಳಲ್ಲಿ ಇವತ್ತು ಅಕ್ರಮವಾಗಿ ಭೂ ಮಂಜೂರಾತಿಯಾಗಿದೆ, ಅದರ ಎಲ್ಲ ಪಾಲುದಾರರು ಕೂಡ ಇವರೇ. ಹಾಗಾಗಿ ಇಲ್ಲಿ ಯಾರು ಕೂಡ ಅದನ್ನು ಪ್ರಶ್ನೆ ಮಾಡೋದಿಲ್ಲ. ಪ್ರಶ್ನೆ ಮಾಡಿದರೆ ಅವ್ರದ್ದೇ ಭೂಮಿ ಹೋಗುತ್ತೆ, ಅವ್ರದ್ದೇ ಏನು ಅವರು ಬೇರೆಯವರಿಂದ ಏನು ದುಡ್ಡನ್ನು ಪಡ್ಕೊಂಡಿದ್ದಾರೆ ಆ ದುಡ್ಡನ್ನು ಕೊಟ್ಟಿರ್ತಕ್ಕಂಥವ್ರು ನಾಳೆ ಇವ್ರನ್ನ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಮತ್ತೆ ಕಳ್ಳರಾಗಿ ಸಿಕ್ಕಾಕೊಳ್ಳೋದು ಇವರೇ. ಹಾಗಾಗಿ ನಾವು ಯಾಕೆ ಕಳ್ಳರು ಅಂತೇಳಿ ಈಗ ಬೇರೆ ಬೇರೆ ಹೋರಾಟದ ನೆಪದಲ್ಲಿ ಇವತ್ತು ಬೇರೆ ಬೇರೆ ಅಮಾಯಕರನ್ನ ವಂಚನೆ ಮಾಡಿ ಇವತ್ತು ನ್ಯಾಯಾಲಯ, ಕೋರ್ಟು, ಹೋರಾಟ ಅಂತೇಳಿ ಅವರೇ ಮುಂಚೂಣಿಯಲ್ಲಿ ನಿಂತು ಇವತ್ತು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಈ ನಿಜವಾದ ಹೋರಾಟ ಏನು ಮಾಡಬೇಕು ಅದನ್ನು ದಾರಿ ತಪ್ಪಿಸಿ ಇವರೇ ನಾಯಕರು, ನಾವೇ ಬಡವರ ಪರವಾಗಿ ನಿಂತಿದ್ದೀವಿ, ನಾವೇ ಭೂರಹಿತರ ಪರವಾಗಿ ನಿಂತಿದ್ದೀವಿ ಅಂತ ಹೋರಾಟದ ಅನ್ನುವಂಥ ಒಂದು ಷಡ್ಯಂತ್ರವನ್ನು ರೂಪಿಸಿ, ಇದು ಏನಿಲ್ಲಿ ಮೂಡಿಗೆರೆ ಮತ್ತು ಕಳಸ ಇಲ್ಲೇ 10,000ಕ್ಕೂ ಹೆಚ್ಚು, 10,000 ಎಕರೆಗೂ ಹೆಚ್ಚು, ಇನ್ನು ಕಡೂರು ಸೇರ್ಕೊಂಡ್ಬಿಟ್ರೆ 15,000ಕ್ಕೂ ಹೆಚ್ಚು ಈ ರೀತಿ ನಕಲಿ ಏನು ದಾಖಲೆಗಳನ್ನು ಕೊಟ್ಕೊಂಡು ಅಕ್ರಮ ಸಕ್ರಮ ಮಾಡ್ಕೊಂಡಿದ್ದಾರೆ. ಅದರ ತನಿಖೆ ಕರೆಕ್ಟಾಗಿ ಆಗಬೇಕಂದ್ರೆ ಇದು ಬರೀ SIT ಅಲ್ಲ, CBIಯೇ ಬಂದು ಇದನ್ನು ತನಿಖೆ ಮಾಡಿ ಯಾವ ಅಧಿಕಾರಿ ಈ ರೀತಿ ಸತ್ಯದ ತಲೆಗೆ ಹೊಡೆಯುವ ರೀತಿಯಲ್ಲಿ ಇವರು ನಕಲಿ ಹಕ್ಕುಪತ್ರ, ನಕಲಿ ಏನು ಸಾಗುವಳಿ ಚೀಟಿಯನ್ನು ಕೊಟ್ಟಿದ್ದಾರೆ, ಅದರ ತನಿಖೆ ಆಗಬೇಕು. ಯಾರು ಅಧಿಕಾರಿ ಮಾಡಿದ್ದಾರೆ ಅವನನ್ನು ಮನೆಗೆ ಕಳಿಸ್ಬೇಕು. ಯಾವ ಸಸ್ಪೆಂಡ್ ಏನೂ ಅಲ್ಲ, ನೇರ ಮನೆಗೆ ಕಳಿಸ್ಬೇಕು. ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸಿ ಅವನು ಏನೇನು ತಪ್ಪು ಮಾಡಿದಾನೆ ಅದನ್ನೆಲ್ಲ ಮತ್ತೆ ಸರ್ಕಾರದ ಬೊಕ್ಕಸಕ್ಕೆ ಕೊಡುವಂಥ ಕೆಲಸ ಆಗಲೇಬೇಕಾಗಿದೆ. ಇದರ ಮುಖಾಂತರ ಜಿಲ್ಲಾಧಿಕಾರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ. ಜಿಲ್ಲಾಧಿಕಾರಿಯವರು ಸಮಗ್ರ ತನಿಖೆ ಮಾಡಿ ಸಾರ್ವಜನಿಕವಾಗಿ ಕಳಸಕ್ಕೆ ತಿಳಿಸಬೇಕು ಈ ವಿಚಾರ. ಜಾಗ ಇಲ್ದವನಿಗೆ, ಭೂಮಿ ಇಲ್ದವನಿಗೆ 6 ಅಡಿ 3 ಅಡಿ ಜಾಗನೂ ಇಲ್ಲ. ಇಡೀ ಕಳಸ ತಾಲೂಕಿಗೆ ಒಂದು 1000 ಜನ ಇರ್ಬೋದು, ವಸತಿ ರೈತರು ಅಂದರೆ ನಿವೇಶನ ರೈತರು 1000 ಜನ ಇರ್ಬೋದು, 1000 ಕುಟುಂಬ ಇರ್ಬೋದು. 1000 ಕುಟುಂಬಕ್ಕೆ 40 ಎಕರೆ ಜಾಗ ಸಾಕು ಮೇಡಮ್. ಇವತ್ತಿನ ಟೌನ್ ಪ್ಲಾನಿಂಗ್ ಪ್ರಕಾರ ಕ್ಲೀನಾಗಿ ಮಾಡೋದು 30-40 ಸೈಟ್ ಕೊಟ್ಟರೆ 40 ಎಕರೆ ಜಾಗ ಸಾಕು. ಒಂದೊಂದು ಖಾಸಗಿ ವ್ಯಕ್ತಿ ಹತ್ರ 100 ಎಕರೆ ಜಾಗ ಇದೆ. ಸಾಮಾನ್ಯ ಜನರು ಒರಿಜಿನಲ್ ಹಕ್ಕುಪತ್ರ ಇಟ್ಕೊಂಡು ಬಂದವರಿಗೆ ದಿನಗಟ್ಟಲೆ ಅಲೆದಾಡಿಸ್ತಾರೆ. ಆದರೆ ಈ ರೀತಿ ನಕಲಿ ಏನು ಹಕ್ಕುಪತ್ರಗಳನ್ನ ತಗೊಂಡು ಬಂದರೂ ಕೂಡ ಅವರಿಗೆ ಈ ಖಾತವನ್ನು ಕೊಟ್ಟಿದ್ದಾರೆ.